ಮಹಮೊಳಗೆ ಮಹಮನ್ನ ಅಳುವಿನೊಳಗೆ ಅಳುವನ್ನ ಮಹಮೊಳಗೆ ಮಹಮನ್ನ ಶರಣರ ಹೃದಯದಲ್ಲಿ ವಾಸಯ್ಯನ್ನ ಬೇಗನೆ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ ಬಸವ ಬಸವರಾಜ ಬಸವರಸ ಬಸವಯ್ಯ ಬಸವರಾಜ ಬಸವಣ್ಣ ಬಸವ ಬಸವರಾಜ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತೆ ಭಕ್ತಿ ಭಿಕ್ಷೆಯ ನೀಡಿ ಸಲಹೆಂದನು. ಮಹಾಮಾನವತಾವಾದಿ ವಿಶ್ವಗುರು ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮ ಕವಿಗಳವರನ್ನು ಸ್ಮರಿಸಿ ಪರಮ ಪವಿತ್ರವಾದ ಮಾದನ ಹಿಪ್ಪರಗಿ ಗ್ರಾಮದ ಅತ್ಯಂತ ಜಾಗೃತ ಸ್ಥಾನ ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನ. ಈ ಪವಿತ್ರ ಕ್ಷೇತ್ರದಲ್ಲಿ ಬಸವ ಪುರಾಣ ಈ ಕಾರ್ಯಕ್ರಮಕ್ಕೆ ಎರಡು ಕಣ್ಣುಗಳಾಗಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಆಶೀರ್ವಾದ ಮಾಡ್ತಾ ಇರತಕ್ಕಂಥ ಶ್ರೀಮ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ
ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ಪರಮ ಪೂಜ್ಯ ಮಾತೋಶ್ರೀ ಶಿವದೇವಿ ತಾಯಿಯವರ ಪವಿತ್ರ ಪಾದಗಳಲ್ಲಿ ನತಮಸ್ತಕನಾಗಿ ಸಂಗೀತ ಬಳಗವೇ, ಶರಣರೇ, ತಾಯಂದಿರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಜ್ಞಾನ ಮೂಲ ಗುರು ಸೇವೆ ಎಂಬೆನು. ಜ್ಞಾನ ಮೂಲ ಗುರು ಸೇವೆ ಎಂಬೆನು. ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು. ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು. ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು. ಅಜಗಣ್ಣ ತಂದೆ, ನೀ ಸಾಕ್ಷಿಯಾಗಿ. ಶರಣರ ಇತಿಹಾಸದಲ್ಲಿ ಮುಕ್ತಾಯಕ್ಕ ಎಂಬತಕ್ಕಂಥ ಒಬ್ಬ ಮಹಾನ್ ಶರಣಿ ಅಮೂಲ್ಯವಾಗಿರತಕ್ಕಂಥ ಒಂದಿಷ್ಟು ವಚನಗಳನ್ನು ಈ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ವಚನಗಳು ಅಂತಂದ್ರೇ ಅಮೂಲ್ಯ. ಅವುಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ವಸ್ತುಗಳಿಗೆ ಬೆಲೆ ಕಟ್ಟಾಕ ಬರ್ತದ, ಮಹಾತ್ಮರ ವಚನಗಳಿಗೆ ಬೆಲೆ ಕಟ್ಟಾಕ ಆಗುವುದಿಲ್ಲ. ಅಷ್ಟೊಂದು ಮಹತ್ವ, ಅಷ್ಟೊಂದು ಜ್ಞಾನಪೂರ್ಣ ಮಹಾತ್ಮರ ಶರಣರ ವಚನಗಳು. ಇದು ಬಹಳ ಸಣ್ಣ ವಚನ, ಆದ್ರೆ ಎಷ್ಟೊಂದು ಅರ್ಥ ಅದ ಇದ್ರೊಳಗೆ. ಜ್ಞಾನ ಮೂಲ ಗುರು ಸೇವೆ ಎಂಬೆನು. ಮನುಷ್ಯನಿಗೆ ಜ್ಞಾನ ಅನ್ನೋದು ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಮೊದಲು ಗುರು ಬೇಕು. ಜ್ಞಾನ ಅಪೇಕ್ಷೆ ಇಟ್ಟಿರ್ತಕ್ಕಂಥ ಭಕ್ತನಲ್ಲಿ, ಶಿಷ್ಯನಲ್ಲಿ ಆ ಗುರುವಿನ ಸೇವೆ ಮಾಡಬೇಕು ಎಂಬತಕ್ಕಂಥ ಭಾವ ಬೇಕು. ಯಾವಾಗ ಆ ಶಿಷ್ಯ ಗುರುವಿನ ಸೇವೆಯನ್ನ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ತಾನ, ಆವಾಗ ಆತನಿಗೆ ಜ್ಞಾನ ಅನ್ನೋದು, ತಿಳುವಳಿಕೆ ಅನ್ನೋದು, ಅರಿವು ಅನ್ನೋದು ಸಿಗ್ತದ. ಅದಕ್ಕೆ ಈ ಪ್ರಪಂಚದೊಳಗೆ ಗುರುವಿನ ಪಾತ್ರ ಬಹಳ ದೊಡ್ಡದು. ನ ಗುರೋರಧಿಕಂ, ಗುರುವಿಗಿಂತ ದೊಡ್ಡವರು ಈ ಪ್ರಪಂಚದೊಳಗೆ ಯಾರೂ ಕೂಡ ಇಲ್ಲ ಅಂತ. ವಿಶ್ವ ವಿಜಯಿಯಾಗಿರ್ತಕ್ಕಂಥ ಅಲೆಕ್ಸಾಂಡರ್ನಿಗೆ ಒಬ್ಬರು ಕೇಳ್ತಾರೆ, ಏನಪ್ಪಾ ನೀನು ಇಷ್ಟೊಂದು ದೊಡ್ಡ ಚಕ್ರವರ್ತಿ, ನೀನು ನಿನ್ನ ತಂದೆಗಿಂತಲೂ ಗುರುವಿನ ಮೇಲೆ ಬಹಳ ಭಕ್ತಿ ಅದೆಯಲ್ಲ, ಪ್ರೇಮ ಅದೆಯಲ್ಲ, ಯಾಕೆ? ಆವಾಗ ಅಲೆಕ್ಸಾಂಡರ್ ಒಂದು ಮಾತು ಹೇಳ್ತಾನೆ, ಮೈ ಫಾದರ್ ಬ್ರಾಟ್ ಮೀ heaven to the earth, but my spiritual master Aristotle lifted me earth to the heaven ಅಂತ. ನನ್ನ ತಂದೆ ಸ್ವರ್ಗದಿಂದ ಈ ಭೂಲೋಕಕ್ಕೆ ನನಗೆ ಕರ್ಕೊಂಡು ಬಂದ, ಆದರೆ
ಈ ಭೂಲೋಕದಿಂದ ಮತ್ತೆ ಸ್ವರ್ಗಕ್ಕೆ ಒಯ್ತಕ್ಕಂಥ ಯೋಗ್ಯತೆ, ಅಂಥ ಒಂದು ಶಕ್ತಿ ನನ್ನ ತಂದೆಯಲ್ಲಿ ಇಲ್ಲ. ಆದರೂ ಗುರುನಾಥ ಹಂಗವ ಅಲ್ಲ. ನನ್ನ ಗುರುನಾಥನ ಹತ್ರ ಎಷ್ಟು ಶಕ್ತಿ ಅದ ಅಂತಂದ್ರ, ಇಡೀ ಪ್ರಪಂಚದೊಳಗ ಮರ್ತ್ಯದಿಂದ ಮಹಾದೇವನ ಲೋಕಕ್ಕೆ ಒಯ್ತಕ್ಕಂಥ ಶಕ್ತಿ ಅದು ಯಾರಿಗಾದರೂ ಕೂಡ ಇದ್ದಿದ್ದೇ ಆದ್ರೆ ಅದು ಕೇವಲ ಗುರುವಿಗೆ ಮಾತ್ರ ಅದ. ಅದಕ್ಕೆ ನಾ ಗುರುವಿಗೆ ಬಹಳ ಶ್ರದ್ಧೆಯಿಂದ ನಡ್ಕೊಳ್ತೀನಿ ಅಂತ ಅರಿಸ್ಟಾಟಲ್ ಭಕ್ತ ಆಗಿರ್ತಕ್ಕಂಥ ಅಲೆಕ್ಸಾಂಡರ್ ಹೇಳ್ತಾನೆ. ಅಂದ್ರೆ ಗುರುವಿನ ಸ್ಥಾನ ಅದು ಬಹಳ ದೊಡ್ಡದು. ಹೇಳ್ತಾರೆ ಸರ್ವಜ್ಞ ಮೂರ್ತಿಗಳು, ಬಂಧುಗಳೆಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲು ಅರಿಯರು, ಗುರುವಿಗಿಂತ ಬಂಧುಗಳುಂಟೇ ಸರ್ವಜ್ಞ. ಬಂಧು ಬಾಂಧವರು, ಮಿತ್ರರು, ಆಪ್ತರು ಇವರು ನಮ್ಮ ಜೀವನದೊಳಗ ಬರ್ತಾರ, ಇರ್ತಾರ, ನಮ್ಮ ಅನುತನುವಕ್ಕೂ ಕೂಡ ಆಗ್ತಾರ, ಇಲ್ಲ ಅಂತಲ್ಲ. ಆದ್ರ ಈ ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರದಿಂದ ನಮಗೆ ಪಾರು ಮಾಡಬೇಕಾಗಿತ್ತು ಅಂತಂದ್ರ ಅದು ಕೇವಲ ಗುರುವಿನಿಂದ ಮಾತ್ರ ಸಾಧ್ಯ ಐತೆ ಹೊರತು ಮತ್ತೆ ಬೇರೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಗುರು ಅನ್ನೋ ವಸ್ತು ಬಹಳ ದೊಡ್ಡದು ಈ ಪ್ರಪಂಚದೊಳಗ. ಗುರು ಅಂತಂದ್ರ ಸುಮ್ಮನೆ ನಾವು ಒಂದಿಷ್ಟೇನೋ ನಮಗೆ ತೊಂದರೆ ಅದ, ಆ ತಾತ್ಕಾಲಿಕ ತೊಂದರೆಗಳನ್ನ ಗುರುನಾಥ ನಿವಾರಣೆ ಮಾಡ್ತಾನ ಅನ್ನೋ ಕಲ್ಪನೆ ಅಷ್ಟೇ ಇರಬಾರದು. ಗುರುವಿನಲ್ಲಿ ನಾವು ಎಂಥ ಶ್ರದ್ಧೆ ಇಡಬೇಕು ಅಂತಂದ್ರ, ಶಾಶ್ವತವಾಗಿರ್ತಕ್ಕಂತಹ ತೊಂದರೆಯಿಂದ ನಾವು ಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಶಾಶ್ವತವಾಗಿರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರ, ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವು ಎಂತಕ್ಕಂಥ ಭವಚಕ್ರ ಅದ ಅಲ್ಲ. ಈ ಭವಚಕ್ರದಿಂದ ದೂರ ಆಗ್ಬೇಕಾಗಿತ್ತು ಅಂದ್ರೆ ಪರಮ ಮೋಕ್ಷ ಪದವಿಯನ್ನ ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಯಾವ ಜ್ಞಾನ ನಮಗೆ ಬೇಕೋ ಅಂಥ ಜ್ಞಾನವನ್ನ ನಾವು ಗುರುವಿನಿಂದ ತಿಳಿದುಕೊಂಡಾಗ ಮಾತ್ರ ಅಲ್ಲಿ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಅದಕ್ಕೆ ಹೇಳ್ತಾರ, ಜ್ಞಾನ ಮೂಲ ಗುರು ಸೇವೆ ಎಂಬೆನು. ಎರಡನೇದಾಗಿ ಹೇಳ್ತಾಳೆ ಮುಕ್ತಾಯಕ್ಕ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು. ಐಶ್ವರ್ಯ ಅಂತಂದ್ರ ಭೌತಿಕ ಸಂಪತ್ತು ಮತ್ತು ಅಲೌಕಿಕ ಸಂಪತ್ತು. ಕಣ್ಣಿಗೆ ಕಾಣತಕ್ಕಂಥ ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ, ಅಧಿಕಾರ, ಅಂತಸ್ತು ಇದು ಲೌಕಿಕ ಸಂಪತ್ತು. ಈ ಸಂಪತ್ತನ್ನು ಮೀರಿ ಅಲೌಕಿಕ ಸಂಪತ್ತು ಕೂಡ ಒಂದು ಅದ, ಅದು ಪರಮ ಜ್ಞಾನ. ಆ ಪರಮಾತ್ಮನನ್ನ ಕಾಣತಕ್ಕಂಥದ್ದು, ಆ ಪರಮಾತ್ಮನಲ್ಲಿ ಒಂದಾಗತಕ್ಕಂಥದ್ದು, ಅದು ಅಲೌಕಿಕ ಸಂಪತ್ತು. ಅದು ಲೌಕಿಕ ಸಂಪತ್ತ ಆಗಲಿ ಅಲೌಕಿಕ ಸಂಪತ್ತ ಆಗಲಿ ಇವೆರಡೂ ನಮಗೆ ಸಿಗಬೇಕಾಗಿತ್ತು ಅಂತಂದ್ರ ಲಿಂಗಾರ್ಚನೆ ಎಂಬೆನು ಅಂತಾರೋ. ಲಿಂಗ ಪೂಜೆ ಬಹಳ ದೊಡ್ಡ ಕೆಲಸ ಮಾಡ್ತದ. ಯಾವಾಗಲೂ ಕೂಡ ಲಿಂಗ ಪೂಜೆ ಯಾರು ನಿಷ್ಠೆಯಿಂದ ಮಾಡ್ಕೊಂತ ಇರ್ತಾರ ಅವರಿಗೆ ಲೌಕಿಕ ಸಂಪತ್ತು ಕಡಿಮೆ ಬೀಳೋದಿಲ್ಲ, ಅಲೌಕಿಕ ಸಂಪತ್ತು ಕೂಡ ಕಡಿಮೆ ಬೀಳೋದಿಲ್ಲ. ಹಿಂದ ಕರ್ತೃ ಶಿವಲಿಂಗ ಮಹಾಸ್ವಾಮಿಗಳು ನಸ್ಕಿನೊಳಗೆ 3 ಗಂಟೆಗೆ ಪೂಜೆ ಕೊಂಡಿರ್ತಿದ್ರಂತ. ಆ ಪೂಜಾ ನೋಡಕ ಅದೊಂದು ಬಹಳ ದೊಡ್ಡ ವೈಭವ ಅಂತ ಹೇಳ್ತಿದ್ರು. ಅವ್ರ ಲಿಂಗ ಪೂಜೆಗೆ ಕುಂತ್ರ ಸಾಕು, ಏನದು ಎಲ್ಲಿ ನೋಡ್ತಿ ಅಲ್ಲಿ ಬರೀ ಬೆಳಕು ಕಾಣಬೇಕು, ಬೆಳಕ. ಅಂಥ ಒಂದು ಲಿಂಗ ಪೂಜಾ ನಿಷ್ಠರು
ಶಿವಲಿಂಗ ಮಹಾಸ್ವಾಮಿಗಳು. ಲಿಂಗ ಪೂಜೆಯ ಬಲದಿಂದ ಎಲ್ಲ ಸಿಗ್ತದ, ಲಿಂಗ ಪೂಜೆಯ ಬಲ ಇದ್ದಿದ್ದಿಲ್ಲ, ತಪಸ್ಸಿನ ಬಲ ಇದ್ದಿದ್ದಿಲ್ಲ ಅಂತಂದ್ರೆ ನಮಗೇನು ಸಿಗುವುದಿಲ್ಲ. ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೇನು. ಹಿಂದಕ್ಕೆ ನಮ್ಮ ಹಿರಿಯರು 3 ಹೊತ್ತು ಪೂಜೆ ಮಾಡ್ಕೊಳ್ತಿದ್ರು. ಈಗ ಬರೀ ಸ್ವಾಮಿಗಳಷ್ಟೇ ಮಾಡೋದು ಅದ. ಭಕ್ತರು ಯಾರು 3 ಹೊತ್ತು ಪೂಜೆ ಮಾಡ್ಕೊಳ್ಳೋರು ಸಿಗೋದು ಬಹಳ ಅಪರೂಪ ಆಗ್ಯದ. ಹಗಲು 3 ಹೊತ್ತು ಮಾಡ್ಕೊಳ್ತಿದ್ರು, ಹಿಂದಕ್ಕೆ 3 ಹೊತ್ತು ರಾತ್ರಿ ಮಾಡ್ಕೊಳ್ತಿದ್ರಂತ. 6 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಶರಣರು ಕೂಡ ಇದ್ರು. ಬರ್ತಾ 3 ಹೊತ್ತಾತು, 2 ಹೊತ್ತಾತು, ಈಗ 1 ಹೊತ್ತಕ್ಕೆ ಬಂದು ನಿಂತದ. ಅದು 1 ಹೊತ್ತು ಮಾಡ್ಕೊಳ್ಳೋರು ಕೂಡ ಬಹಳ ಅಪರೂಪ ಆಗ್ಯದ. ಹೌದಲ್ರಿ ಬಾ? ಮೊದಲ ಎಲ್ಲ ನಮ್ಮ ಜನ ಬಹಳ ಶ್ರೀಮಂತರಿದ್ರು, ಎಲ್ಲಾ ರೀತಿಯಿಂದಲೂ ಕೂಡ ಶ್ರೀಮಂತ ಇದ್ರು. ಯಾವಾಗ ಕೊಳ್ಳಾಗಿರ್ತಕ್ಕಂಥ ಲಿಂಗ ನಾವು ಊಟಕ್ಕೆ ಹಾಕಿದ್ವಿ, ಆವಾಗ ನಮ್ಮ ಸಿರಿ ಸಂಪತ್ತು ಎಲ್ಲ ಐಶ್ವರ್ಯ ಎಲ್ಲ ಕರಗುಕೊಂತ ಬಂತು. ಅದಕ್ಕೆ ಮನುಷ್ಯನಿಗೆ ಐಶ್ವರ್ಯ ಅಂತಂದ್ರೆ ಕೇವಲ ರೊಕ್ಕ ರೂಪಾಯಿ ಅಷ್ಟೇ ಅಲ್ಲ, ಮನಸ್ಸಿನ ಶಾಂತಿ ನೆಮ್ಮದಿಯೂ ಕೂಡ ಬಹಳ ದೊಡ್ಡ ಐಶ್ವರ್ಯ. ಅದು ಅಂಥ ಮನಸ್ಸಿನ ಶಾಂತಿ ನೆಮ್ಮದಿ ಎಂಬತಕ್ಕಂಥ ಐಶ್ವರ್ಯವೂ ಕೂಡ ಅದು ಲಿಂಗ ಪೂಜೆಯಿಂದ ಸಿಗುತ್ತೈತೆ ಹೊರತು ಬೇರೆ ಯಾತ್ರಿಂದನೂ ಕೂಡ ಸಿಗುವುದಿಲ್ಲ. ಅದಕ್ಕಂತಾರವರು ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು. ಇನ್ನೊಂದು ಬಹಳ ಮಹತ್ವದ ಮಾತು ಹೇಳ್ತಾಳ ಆ ಶರಣೆ. ಏನು ಅಂತಂದ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತದು. ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು. ನೋಡ್ರಿ, ಎಲ್ಲರೂ ಕೇಳಿರೇನು ಈ ಮಾತು ನೀವು? ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು. ಮನುಷ್ಯನಿಗೆ ಮೋಕ್ಷ ಅನ್ನೋದು ಸಿಗಬೇಕಾಗಿತ್ತು ಅಂತಂದ್ರ ಘಟ ಸಂತೃಪ್ತಿ, ತೃಪ್ತಿ ಇರಬೇಕಂತಾರ ಅವರು. ತೃಪ್ತಿ ಅಂದ್ರೆ ಸಮಾಧಾನ. ಹೆಂಗ್ರಿ ಅಂತ ನೀವು ಕೇಳಬಹುದು. ಏನು ಪರಮಾತ್ಮ ನಮ್ಗೆ ಕೊಟ್ಟಾನ, ಕೊಟ್ಟದ್ರೊಳಗ ಸಮಾಧಾನ ಇತ್ತು ಅಂತಂದ್ರೆ ಅದು ಮೋಕ್ಷ. ಏನೆಲ್ಲ ಕೊಟ್ಟರು ಸಹಿತ ನಮಗೆ ದೇವರು ಏನ ಕೊಟ್ಟಿಲ್ಲ, ಇನ್ನು ಅದು ಕೊಡಬೇಕಾಗಿತ್ತು, ಇದು ಕೊಡಬೇಕಾಗಿತ್ತು, ಅವ್ರಿಗಷ್ಟು ಕೊಟ್ಟಾನ, ಇವ್ರಿಗೆ ಇಷ್ಟು ಕೊಟ್ಟಾನ ಅಂತ ತಿಳ್ಕೊಂಡು ಬರೇ ನಾವು ಮತ್ತೊಬ್ಬರದ ನೋಡಿ ಹೊಟ್ಟಿ ಕಿಚ್ಚು ಪಡಾಕತ್ವಿ ಅಂತಂದ್ರ ನಮ್ಗ ಮೋಕ್ಷ ಅನ್ನೋದು ಸಿಗುವುದಿಲ್ಲ. ಯಾವಾಗ ಮೋಕ್ಷ ಅನ್ನೋದು ನಮಗೆ ಸಿಗುತ್ತದ ಅಂತಂದ್ರ ತೃಪ್ತಿ ಆಗ್ಬೇಕು, ಆತ್ಮಕ್ಕ ತೃಪ್ತಿ ಆಗ್ಬೇಕು. ಆತ್ಮಕ್ಕೆ ಯಾವಾಗ ತೃಪ್ತಿ ಆಗ್ತದ ಅವಾಗ ಮೋಕ್ಷ ಸಿಗ್ತದ. ಹೆಂಗ್ರಿ ಅಂತ ನೀವು ವಿಚಾರ ಮಾಡಬಹುದು. ಈಗ ಮನುಷ್ಯ ತನ್ನ ಅಂತ್ಯ ಅವಸ್ಥೆಯೊಳಗದಾನ, ಸಾಯ್ತಕ್ಕಂಥ ಒಂದು ಸಂದರ್ಭದೊಳಗ ಅದಾನಂತ ಇಟ್ಕೊಳ್ರಿ. ಆ ಸಂದರ್ಭದೊಳಗ ಸಾಕಪ್ಪ ಅನ್ನೋ ಭಾವ ಇರ್ಬೇಕು ಅವನ ಹತ್ರ. ಆಯ್ತು, ಹೆಂಡತಿ ಚಲೋ ಸಿಕ್ಕಳು, ಮಕ್ಕಳು ಚಲೋ ಸಿಕ್ಕರು, ಪರಮಾತ್ಮ ಎಟ್ಟು ನನಗೆ ಶಕ್ತಿ ಕೊಟ್ಟಿದ್ದ, ಎಷ್ಟು ಬೇಕಷ್ಟು ದುಡಿದ್ನಿ, 4 ಮಂದಿಗೆ ಉಪಕಾರ ಮಾಡಿದ್ನಿ, ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಧರ್ಮದ ಕಾರ್ಯಗಳನ್ನ ಮಾಡದ್ನಿ, ಸಾಕಪ್ಪ ಶಿವನೇ, ಇನ್ನು ನನಗೆ ಎಲ್ಲಾ ದೃಷ್ಟಿಯಿಂದ ಕೂಡ ನನ್ನ ಆತ್ಮ ತೃಪ್ತಿ ಆಗ್ಯದ ಅಂತ ಸತ್ತ ಅಂತಂದ್ರ ಅವನಿಗೆ ಮೋಕ್ಷ ಅನ್ನೋದು ಸಿಗ್ತದ. ಅದು ಬಿಟ್ಟು ನಾ ಅದೊಂದಿಟ್ಟು ಮಾಡಬೇಕಾಗಿತ್ತು, ಇದೊಂದಿಟ್ಟು ಮಾಡಬೇಕಾಗಿತ್ತು, ಅವರಿಗೊಂದಿಟ್ಟು ಹೇಳಬೇಕಾಗಿತ್ತು, ಇವರಿಗೊಂದಿಟ್ಟು ಹೇಳಬೇಕಾಗಿತ್ತು, ಏನಾದ್ರೂ ಕೂಡ ಆಶಾ ಇಟ್ಟುಕೊಂಡು ಸತ್ವಿ ಅಂತಂದ್ರ ಮೋಕ್ಷ ಅನ್ನೋದು ಸಿಗುವುದಿಲ್ಲ. ಅದಕ್ಕಂತವ್ರವರು ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು. ಮೋಕ್ಷ ಅನ್ನೋದು ಸಿಗಬೇಕಾಗಿತ್ತು ಅಂದ್ರೆ ತೃಪ್ತಿ ಇರಬೇಕು. ಪರಮಾತ್ಮ ಏನು ಕೊಟ್ಟಾನ ಕೊಟ್ಟಿದ್ರೊಳಗೆ ಆನಂದ ಇರಬೇಕು, ಅದ ಮೋಕ್ಷ. ಏನಂತಾರ ಅಲ್ಲಮ ಪ್ರಭುದೇವರು, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದ ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಅಂತಾರ ಅಲ್ಲಮ ಪ್ರಭುದೇವರು. ನಮ್ಮ ಬದುಕು ಏನು ಐತಲ್ಲ, ಪರಮಾತ್ಮ ಏನು ನಮಗೆ ಈ ಬದುಕು ಅನ್ನೋದು ಕೊಟ್ಟಾನಲ್ಲ, ಈ ಬದುಕು ಅನ್ನೋದನ್ನ ನಾವು ಚೆನ್ನಾಗಿ ಬಾಳ್ವೆ ಮಾಡಿ ತೋರಿಸ್ಬೇಕು.
ಏನು ಕೊಟ್ಟಾನ ಅದರೊಳಗೆ ಸಂತೃಪ್ತಿಯಿಂದ ಇರಾಕ ನಾವು ಕಲ್ಕೋಬೇಕು. ನಿಮಗೊಂದು ಕತೆ ಹೇಳಿ ನಿಮಗೆ ಗೊತ್ತಾಗ್ತದ. ಒಂದು ಗಿಡ, ಆ ಗಿಡದ ಮ್ಯಾಲ ಕಾಗಿ ಒಂದು ಗೂಡು ಕಟ್ಕೊಂಡದ. ಆ ಗೂಡಿನೊಳಗೊಂದು ತಂದು ತತ್ತಿ ಇಟ್ಟದ. ತತ್ತಿ ಇಟ್ಟು ದಿವಸ ಅದರ ಮ್ಯಾಲ ಕುಂತು ಕಾವು ಕೊಡ್ತಿತ್ತು ಕಾಗಿ. ಒಂದು ದಿವಸ ಏನಾಯ್ತು ಅಂತಂದ್ರ ಒಂದು ಕೋಗಿಲೆ ಬಂತು. ಅದು ಏನು ಮಾಡ್ತು ಅಂತಂದ್ರ ಈ ಕಾಗಿ ಮನ್ಯಾಗ ತಂದು ಒಂದು ತತ್ತಿ ಇಟ್ಟು ಹಾರಿ ಹೋಗ್ಬಿಡ್ತು. ಬಂದು ನೋಡ್ತದ ಕಾಗಿ, ನಾ ಒಂದ ತತ್ತಿ ಇಟ್ಟಿದ್ನಿ, ಇವತ್ತೊಂದು ತತ್ತಿ ಹೆಚ್ಚದ ಅಲ್ಲ, ಇರ್ಲಿ ನಂದ ಇರ್ಬೇಕು ಅಂತ ತಿಳ್ಕೊಂಡು ಏನು ಮಾಡ್ತು ಅಂತಂದ್ರ ತನ್ನ ತತ್ತಿ ಮ್ಯಾಲ ಮತ್ತು ಇದೇನು ಕೋಗಿಲೆ ತಂದಿಟ್ಟಿತ್ತಲ್ಲ ಆ ತತ್ತಿ ಮ್ಯಾಲ ಕುಂತು ಕಾವು ಕೊಡ್ತದ. ಮುಂದ ತತ್ತಿ ಒಡೆದು ಮರಿ ಹೊರಗೆ ಬರ್ತಾವ. ಮರಿಗಳ ಮ್ಯಾಲ ಕುಂತು ಕಾವು ಕೊಡ್ತದ. ಮರಿಗಳು ದೊಡ್ಡ ಆದು. ಯಾವಾಗ ಮರಿಗಳು ದೊಡ್ಡ ಆದು ಆವಾಗ ಕಾಗಿ ಮರಿ ಕಾವ್ 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 ಅಂತ ಕರ್ಕಶವಾಗಿ ಕೂಗುತ್ತಿರ್ತದ. ಕೋಗಿಲೆ ಮರಿ ಕುಹು 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 ಅಂತ ಬಹಳ ಚಂದ ಕೂಗುತ್ತಿರ್ತದ. ಈಗ ಕೂಗುದು ಯಾರು ನೋಡಾಕತ್ತಾರ ಅಂತಂದ್ರ ಆ ತಾಯಿ ಕಾಗಿ ನೋಡಾಕತ್ತದ. ತನ್ನ ಮರಿ ಕಾವ್ ಕಾವ್ ಅಂತ ಕರ್ಕಶವಾಗಿ ಕೂಗಾಕತ್ತದ. ಕೋಗಿಲೆ ಮರಿ ಕುಹು ಕುಹು ಅಂತ ಬಹಳ ಮಧುರವಾಗಿ ಕೂಗಾಕತ್ತದ. ಒಮ್ಮ ತನ್ನ ಮರಿಯನ್ನು ನೋಡ್ತಿತ್ತು, ಮತ್ತೊಮ್ಮ ಆ ಕೋಗಿಲೆ ಮರಿಯನ್ನು ನೋಡ್ತಿತ್ತು. ಹಿಂಗ ನೋಡುವಾಗ ಏನಾಯ್ತು ಅಂತಂದ್ರ ದೇವರು ಪ್ರತ್ಯಕ್ಷ ಆದ. ದೇವ್ರು ಕೇಳ್ತಾನ ಆ ತಾಯಿ ಕಾಗೆಗೆ, ಏನು ತಾಯಿ ಕಾಗಿ, ನಿನ್ನ ಮಗ ನೋಡಿದ್ರೆ ಎಷ್ಟು ಕರ್ಕಶವಾಗಿ ಕೆಟ್ಟದಾಗಿ ಹಾಡ್ತದ, ಕೋಗಿಲೆ ಮರಿ ನೋಡಿದ್ರೆ ಎಷ್ಟು ಚಂದ ಹಾಡ್ತದ, ನಿನ್ನ ಮರಿಗೂ ಕೂಡ ಕೋಗಿಲೆ ಅಂತ ಕಂಠ ಕೊಡಲೇನು, ಕೋಗಿಲೆ ಅಂತ ಧ್ವನಿ ಕೊಡಲೇನು ಅಂತ ತಿಳ್ಕೊಂಡು ಯಾವಾಗ ದೇವ್ರು ಕೇಳ್ದ ಆವಾಗ ತಾಯಿ ಕಾಗೆ ಅಂತದಂತ, ಬ್ಯಾಡ ದೇವ್ರಿ ಅಂತಂತ. ಯಾಕ ಅಂತಂದ್ರ ನನ್ನ ಧ್ವನಿನೂ ಹಂಗ ಅದ, ನಮ್ಮ ಅಪ್ಪಂದು ಹಂಗ ಇತ್ತು, ನಮ್ಮ ಮುತ್ಯಂದು ಹಂಗ ಇತ್ತು, ನಮ್ಮ ಮುತ್ಯಂದು ಧ್ವನಿ ಹಂಗ ಇತ್ತು. ನಮಗ ಕೋಗಿಲೆ ಅಂತ ಕಂಠ ಇದ್ದಿದ್ದಲ್ಲಂದ್ರೆ ಏನಾಯ್ತು, ಅದನ್ನ ಕೇಳಕ ಕಿವಿ ಕೊಟ್ಟಿಯಲ್ಲ ಸಾಕು, ನಮಗ ಅದ್ರೊಳಗ ತೃಪ್ತಿ ಅದ, ಅದ್ರೊಳಗ ಸಮಾಧಾನ ಅದ. ಪರಮಾತ್ಮ ನಮಗೆ ಏನು ಕೊಟ್ಟಾನ, ಕೊಟ್ಟದ್ರೊಳಗ ಆನಂದದಿಂದ ನಾವು ಇದ್ವಿ ಅಂತಂದ್ರ ನಮ್ಮ ಬದುಕು ಸುಂದರ ಆಗ್ತದ. ಮೈಯಾಗ ಕಸು ಕೊಟ್ಟಾನ, ದುಡಿರಿ, 4 ದುಡ್ಡು ಗಳಿಸ್ರಿ, ಮಸ್ತ್ ಆನಂದದಿಂದ ಜೀವನ ನಡೆಸ್ರಿ. ಆದ್ರ ಅವ್ರಿಗಷ್ಟು ಕೊಟ್ಟಾನ, ನಮ್ಗೇನೂ ಕೊಟ್ಟಿಲ್ಲ. ಅವ್ರಿಗೆ ಅಷ್ಟು ಅದ, ನಮ್ಗೆ ಏನೂ ಇಲ್ಲ ಅಂತ ತಿಳ್ಕೊಂಡು ಮನಸ್ಸಿನೊಳಗ ನಾವು ಕೊರಗುಕೊಂತ ಕುಂತ್ವಿ ಅಂತಂದ್ರ ನಮ್ಗೆ ಮೋಕ್ಷ ಅನ್ನೋದು ಸಿಗುವುದಿಲ್ಲ. ಅದಕ್ಕಲ್ಲಿ ಮುಕ್ತಾಯಕ್ಕ ಅಂತಾಳ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು ಅಜಗಣ್ಣ ತಂದೆ ನೀ ಸಾಕ್ಷಿಯಾಗಿ. ಹೀಗಾಗಿ ಇದು ಬದುಕು ಅನ್ನೋದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ವರ. ಇದು ನಮಗ ಈ ಜೀವನ ಅನ್ನೋದೇನದ ಅಲ್ಲ, ಇದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅಮೂಲ್ಯ ವರ. ಇದಕ್ಕೆ ಎಷ್ಟು ಕಿಮ್ಮತ್ತು ಕಟ್ಟಿದ್ರು ಕೂಡ ಕಡಿಮೆನ. ಅದಕ್ಕ ಇದನ್ನ ನಾವು ನಮ್ಮ ಬದುಕನ್ನ ಜಾಣ್ಮೆಯಿಂದ ನಡೆಸಬೇಕಷ್ಟ. ಮತ್ತೊಬ್ಬರ ಕುದುರೆ ಬಹಳ ಚಂದ ಅದ, ನಮ್ಮ ಕುದುರೆ ಚಂದ ಇಲ್ಲ ಅಂತ ತಿಳ್ಕೊಂಡು ಇದು ಕುಂಟತದ ಕೆಡುತ್ತದ ಅಂತ ತಿಳ್ಕೊಂಡು ನಮ್ಮ ಕುದುರೆ ಬಗ್ಗೆ ನಾವೇ, ಅಂದ್ರೆ ನಮ್ಮ ಜೀವನದ ಬಗ್ಗೆ ನಾವೇ ಅಪಹಾಸ್ಯ ಆಗಲಿ ಅಥವಾ ಅಸಮಾಧಾನ ಆಗಲಿ ಇಟ್ಟುಕೊಂಡ್ವಿ ಅಂತಂದ್ರ ನಮ್ಮ ಬದುಕು ಸುಂದರ ಆಗುವುದಿಲ್ಲ ಎಂಬತಕ್ಕಂಥ ಮಾತನ್ನ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿತಾ, ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಹರಪೂರಿ ಗುರುಸೇವೆ ಹೊರ ಪುಣ್ಯವಿಲ್ಲದೆ
ದೊರೆದು ಸುಖ ಭೋಗ ದೊರಕುವುದುಂಟೇ ಆತ್ಮ ದೊರಕುವುದುಂಟೇ ಆತ್ಮ ಅನವಿದ್ದಾಗಲೇ ಭಕ್ತಿ ನನವಿದ್ದಾಗಲೇ ಸೇವೆ ಗುಣವಿದ್ದಾಗಲಾಗ ಮುಕ್ತಿ ಪಡೆಯ ಆತ್ಮ ಒಂದು ಮಾತು ಹಾಡಿದರೆ ಸಲಹರಿಗಾಗುವುದು ಒಂದು ಮಾತು ಮಾಡಿದರೆಲ್ಲ ಸಲಹರಿಗುವುದು ತೆರೆಯ ಭರಿಸುವುದು ಬಲು ಕಷ್ಟಕರವಾತ್ಮ 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 ಲಿಂಗಯ್ಯ ಮಾತನಾಡು ತುಂಡದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತುಂಡದ ಸಿದ್ಧಲಿಂಗಯ್ಯ ಮಾತನಾಡು ಸಂಗಾನ ಶರಣಾರ ಅಂಗೈ ಬೆಳಗಿನದಂತ ಸಂಗಾನ ಶರಣಾರ ಅಂಗೈ ಬೆಳಗಿನದಂತ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತುಂಡದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತುಂಡದ ಸಿದ್ಧಲಿಂಗಯ್ಯ ಮಾತನಾಡು ಹರನೇ ನೀ ಮಾತನಾಡು ಭಗವನಿಂದ ಸುರನೇ ನೀ ಮಾತನಾಡು ಹರನೇ ನೀ ಮಾತನಾಡು ಭಗವನಿಂದ ಸುರನೇ ನೀ ಮಾತನಾಡು ಸುರರ ಭೇದಗಳ ಬರುತ್ತ ನಮಗೆ ಸುರರ ಭೇದಗಳ ಬರುತ್ತ ನಮಗೆ ನನ್ನಾತ ಮಾತನಾಡು ಉಂಟದ ಸಿದ್ಧ ಮರ್ಯಾತ ಮಾತನಾಡು ಮರ್ಯಾತ ಮಾತನಾಡು ಉಂಟದ ಸಿದ್ಧ ಮರ್ಯಾತ ಮಾತನಾಡು ಲಿಂಗಯ್ಯ ಮಾತನಾಡು ಉಂಟದ ಸಿದ್ಧ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಉಂಟದ ಸಿದ್ಧ ಲಿಂಗಯ್ಯ ಮಾತನಾಡು ಸಂಗಾನ ಶರಣಾರ ಅಂಗೈ ಬೆಳೆದಿರುವಂತ ಸಂಗಾನ ಶರಣರ ಅಂಗೈ ಬೆಳೆದಿರುವಂತ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಉಂಟದ ಸಿದ್ಧ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಉಂಟದ ಸಿದ್ಧ ಲಿಂಗಯ್ಯ ಮಾತನಾಡು ಅಕ್ಷರ ಮಾತನಾಡು ಅದ್ಭುತದಿಂದ ಕುಚಿಯ ಮಾತನಾಡು ಅಕ್ಷರ ಮಾತನಾಡು ಅದ್ಭುತಂ ಕುಚಿಯ ಮಾತನಾಡು ಕುಚಿಯನ ಬೇರೆ ಕುಚಿಯನ ಬೇರೆ ರಕ್ಷಿತ ಮಾತನಾಡು ಉಂಟದ ಸಿದ್ಧ ರಕ್ಷಿತ ಮಾತನಾಡು ರಕ್ಷಿತ ಮಾತನಾಡು ಉಂಟದ ಸಿದ್ಧ ರಕ್ಷಿತ ಮಾತನಾಡು ಲಿಂಗಯ್ಯ ಲಿಂಗಯ್ಯ ಮಾತನಾಡು ಉಂಟದ ಸಿದ್ಧ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಉಂಟದ ಸಿದ್ಧ ಲಿಂಗಯ್ಯ ಮಾತನಾಡು ಜಗದ ಹೋಗುವುದ ಜಗದ ಹೋಗಬಂದ ತಂದೆನಾಡು ಮಾತನಾಡು 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 ಜಗದ ಮೋಡ ಬಂದಂತ ತಂದೆ ಮಾತನಾಡು ಜಂಗಮ ರತಿಯಿಂದ ಜಗದ ಮೋಡ ಬಂದಂತ ತಂದೆ
ಹೊಂದದ ಚಿತ್ತ ಚೆಂಗುಳ್ಳಿ ಬಂದದ ಹೊಂದದ ಚಿತ್ತ ಲಿಂಗಯ್ಯ ಮಾತನಾಡು ಹೊಂದದ ಚಿತ್ತ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಹೊಂದದ ಚಿತ್ತ ಲಿಂಗಯ್ಯ ಮಾತನಾಡು ಲಿಂಗಯ್ಯ 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 ಮಾತನಾಡು ಹೊಂದದ ಚಿತ್ತ ಲಿಂಗಯ್ಯ ಮಾತನಾಡು ಸಂಜನ ಶರಣರ ಅಂಗೈಗಳಿಗಿರುವಂತ ಸಂಜನ ಶರಣರ ಸಂಜಾನ ಶರಣರ ಅಂಗೈಗಳಿಗಿರುವಂತ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಲಿಂಗದ ಸಿದ್ಧ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಲಿಂಗದ ಸಿದ್ಧ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಹೊಂದದ ಸುಖ ಲಿಂಗಯ್ಯ ಮಾತನಾಡು. ಸಿಂಹಾವಲೋಕನ ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಕೇಳಿದ್ರಿವ? ಯಾರು ಹೇಳ್ತೀರಿ? ಶರಣ ಹೇಳ್ತೀರಿ, ಒಂದು ತಾಯಿಯಂತ ಹೇಳ್ತೀರಿ, ಎಲ್ಲ ನಿಮಗ ಬಿಟ್ಟಿವ್ರಪ್ಪ ಅಂತಾರ. ಏನ್ರವ? ಎಲ್ಲ ನಿಮಗ ಬಿಟ್ಟಿವ್ರಿ. ಲಕ್ಷ್ಯ ಐತನಿಲ್ರಿ ಒಟ್ಟ ಅದೇ ಐತ್ರಿ ಅಪ್ಪ ಅಂತಾರ. ಗುರು ಶಿಷ್ಯರು ಹಿಂಗ ಪ್ರವಾಸ ಮಾಡ್ಕೊಂತ ಬರತಿದ್ರು. ದೊಡ್ಡ ಹೊಳಿ, ಕಾಡು, ಹಿಂಗ ಹಿಪ್ಪರಿಗೆ ಅಂತ ಊರ. ಗುರುಗಳಂದ್ರಂತ, ತಮ್ಮ ನೀವು ಊರಾಗ ಹೋಗಿ ಒಂದಿಟ್ಟು ಕಂತಿ ಭಿಕ್ಷಾ ಮಾಡ್ಕೊಂಡು ಬಾ, ನಾ ಅಲ್ಲಿ ತನಕ ಇಲ್ಲೇ ಕುತ್ಕೋತೀನಿ, ಬಂದಿದ್ದು ಇಬ್ರು ಕೂಡಿ ಪ್ರಸಾದ ಮಾಡೋಣ. ಆಯ್ತು ಅಂತ ಶಿಷ್ಯ ಭಿಕ್ಷಾ ಬೇಡಕ್ಕಂತ ಊರಾಗ ಬಂದ. ಭಿಕ್ಷಾ ಬೇಡಿ ಗುರುಗಳ ಹತ್ರ ಬರ್ಬೇಕು ಅನ್ನೋದ್ರೊಳಗಾಗಿ ನೋಡ್ತಾನ ದೂರದಿಂದ ಗುರುಗಳ ಸುತ್ತು ಹುಲಿ ಒಂದಸವನ ಹಿಂಗ ಸುತ್ತ ಹಾಕಕತ್ತದ. ಗುರುಗಳ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಂತಾರ. ಹುಲಿ ಒಂದಸವನ ಗುರುವಿನ ಮೂಸ್ ನೋಡ್ತದ, ತಿರುಗ್ತದ, ಹಂಗ ಸುತ್ತ ತಿರುಗಕತ್ತದ. ಹೆದರು ಬಿಟ್ಟ. ಒಂದು 10-15 ನಿಮಿಷ ಆದ ಒಳಕ ಹುಲಿ ಹೋಗ್ತು. ಯಾವಾಗ ಹುಲಿ ಹೋಯ್ತು ಅವಾಗ ಶಿಷ್ಯ ಬಂದ, ಹಿಂಗ ಮೈ ಮುಟ್ಟಿ ಎಚ್ಚರ ಮಾಡ್ದ. ಗುರುಗಳ ಹುಲಿ ಬಂದಿತ್ರಿ. ಹೌದೇನಪ್ಪ, ಚಲೋ ಆಯ್ತು. ಕಂತಿ ಭಿಕ್ಷಕ್ಕೆ ಹೋಗಿ ಬಂದ್ಯಾ? ಹೋಗಿ ಬಂದಿನಿ, ಬರ್ರಿ ಇಬ್ರು ಕೂಡಿ ಪ್ರಸಾದ ಮಾಡೋಣ ಅಂತ ತಿಳ್ಕೊಂಡು ಗುರು ಶಿಷ್ಯರು ಕೂಡಿ ಪ್ರಸಾದ ಮಾಡುವಾಗ ಏನಾಯ್ತು ಅಂತಂದ್ರ, ಒಂದು ಸೊಳ್ಳಿ ಗುರುವಿಗೆ ಕಡಿತಂತ. ಸೊಳ್ಳೆ ಅಂದ್ರೆ ಗೊತ್ತಾಗ್ತದ? ಒಂದು ಸೊಳ್ಳಿ ಗುರುವಿಗೆ ಕಡಿತು. ಯಾವಾಗ ಸೊಳ್ಳಿ ಗುರುವಿಗೆ ಕಡ್ದಿದ್ದ ತಡ ಹಾ ಅಂದ್ರಂತವ್ರು ನೋವಾಗಿ. ಶಿಷ್ಯಾಗ ಆಶ್ಚರ್ಯ ಆಯ್ತು, ಏನ್ರಿ ಗುರುಗಳ, ಆಗಲೇ ಹುಲಿನ ಬಂದಿತ್ತು, ಹಾನು ಅನ್ಲಿಲ್ಲ, ಹೂನು ಅನ್ಲಿಲ್ಲ, ಇವನ್ ಸಣ್ಣ ಸೊಳ್ಳಿ ಕಡಿದ್ರ ಹಾ ಅಂತಿರಲ್ರಿ ಅಂತ ತಿಳ್ಕೊಂಡು ಯಾವಾಗ ಶಿಷ್ಯ ಅಂದ, ಅವಾಗ ಗುರುಗಳು ಅಂದ್ರಂತ, ತಮ್ಮ ಹುಲಿ ಬಂದಾಗ ನಾ ಅವನ ಜೊತೆಗಿದ್ನಿ, ಸೊಳ್ಳಿ ಕಡ್ದಾಗ ನಾ ನಿನ್ ಜೊತೆ ಅದೀನಪ್ಪ ಅಂತ. ಯಾವಾಗಲೂ ಕೂಡ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ತಕ್ಕಂತಹ ಸಮಯದೊಳಗೆ ಆ ಜ್ಞಾನದ ಜೊತೆಗೆ ಇದ್ರ ಅದ್ರ ರುಚಿನ ಬೇರೆ, ಅದರ ಆನಂದನ ಬೇರೆ. ಬಹಳ ಖುಷಿ ಆಗಕತ್ತದ. ಹಿಪ್ಪರಿಗೆ ಒಳಗೆ ನಮಗೆ ಬಸವ ಪುರಾಣ ಹೇಳಕ್ಕ ಎಷ್ಟು ಶ್ರದ್ಧೆಯಿಂದ ಕೇಳ್ತೀರಿ, ಎಷ್ಟು ಪ್ರೀತಿಯಿಂದ ಕೇಳ್ತೀರಿ. ನೋಡ್ರಿ, ಎಷ್ಟು ಜನ ನಮ್ಮ ತಾಯಂದ್ರಂತೂ ಹೆಚ್ಚು ಕಡಿಮೆ ಅಲ್ಲಿ ದಂಡಿಗೆ ಹೋಗಿ ಮುಟ್ಟಂಗ ಆಗ್ತಿ. ಶರಣರು ಕೂಡ ಸಾಕಷ್ಟು ಸಂಖ್ಯೆಯೊಳಗೆ ಕೇಳಾಕತ್ತೀರಿ. ನಿಜವಾಗ್ಲೂ ಕೂಡ ಬಹಳ ಖುಷಿ ಅನ್ನಿಸ್ತದ, ಬಹಳ ಅಭಿಮಾನ ಅನ್ನಿಸ್ತದ. ಮಾದಿನ ಹಿಪ್ಪರಿಗೆ ಒಳಗೆ ಬಸವ ಪುರಾಣ ಹೇಳಾಕತ್ತಿದ್ದು ನನ್ನ ಜನ್ಮ ಧನ್ಯ ಅಂತ ಅನ್ನಿಸ್ತದ. ಬಸವ ಪುರಾಣ ಎಲ್ಲೋ ಲಕ್ಷ್ಯ ಈ ಕಡೆ ಕೊಡ್ತೀರಲ್ಲ, ಬಹಳ ಸುಂದರ ಪ್ರಸಂಗದ ಲಕ್ಷ್ಯ ಕೊಟ್ಟು ಕೇಳ್ರಿ. ಕಲ್ಯಾಣ ಒಳಗ ಕಳ್ಳರ ಕಾಟ ಹೆಚ್ಚಾಯ್ತು.
ಯಾಕ ಅಂತಂದ್ರ ಸಿರಿ ಸಂಪತ್ತು ತುಂಬಿ ತುಳುಕಾಕತ್ತು ಕಲ್ಯಾಣದೊಳಗ. ಯಾಕ ಮೈಗಂಡು ಒಬ್ರು ಇಲ್ಲ, ಎಲ್ಲರೂ ದುಡಿಯವ್ರ, ಕಷ್ಟಪಟ್ಟು ದುಡಿಯವ್ರ. ಮತ್ತೆ ಎಲ್ಲಿ ದುಡಿಮೆ ಇರ್ತದ ಅಲ್ಲಿ ಲಕ್ಷ್ಮಿಯನ್ನು ಕಮ್ಮಿ ಇರ್ತಾಳೇನ್ರವ? ಎಲ್ಲಿ ನಾವು ಕಷ್ಟಪಟ್ಟು ದುಡಿತೀವಿ ಲಕ್ಷ್ಮಿ ಕಾಲು ಮುರ್ಕೊಂಡು ಬೀಳ್ತಾಳ. ಹೌದಲ್ಲ? ಇವತ್ತು ನಾನು ಎಷ್ಟೋ ಕಡೆಗೆ ಹೋಗ್ತಿರ್ತೀನಿ, ನೋಡ್ತಿರ್ತೇನೆ. ಅದರದಾಗ ಇಲ್ಲಿ ಮಂದಿ ಮಾತಾಡ್ತಿರ್ತಾರ, ಅವ್ರ ಆ ಖಂಡ್ರಾಯನ ಭಕ್ತರೇನು ಅದಾರಲ್ರಿ, ಬಹಳ ದುಡಿತಾರ್ರಿ ಅಪ್ಪವ್ರ. ಏನು ಕಾಯಿಪಲ್ಯ ಬೆಳಿತಾರ, ಏನು ದುಡಿತಾರ. ಅವ್ರು ದುಡ್ದಿದ್ದ ಸಲುವಾಗಿ ಆ ಸಂಗಮೇಶ್ ಅವ್ರಿಗೆ ಏನೂ ಕಮ್ಮಿ ಮಾಡಿಲ್ಲ ನೋಡ್ರಿ. ಅವ್ರ ಮನ್ಯಾಗ ಬಂಗಾರದ ಬಗೆ ಆಡ್ತದ ಅಂತ ತಿಳ್ಕೊಂಡು ಜನ ಮಾತಾಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ದುಡಿಯವ್ರು ಯಾರೇ ಇರಬಹುದು, ಕಾಯಕವೇ ಕೈಲಾಸ. ಎಲ್ಲಿ ದುಡಿಮೆ ಅನ್ನೋದದ ಅಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ. ಹಿಂಗಾಗಿ ಕಲ್ಯಾಣದೊಳಗ ಬಂಗಾರದ ಬಗೆ ಆಡಕತ್ತು. ಹೆಂಗ ಸಂಪತ್ತು ಹೆಚ್ಚಾತು ಹಂಗ ಕಳ್ಳರ ಕಾಟನೂ ಕೂಡ ಹೆಚ್ಚಾತು ಕಲ್ಯಾಣದೊಳಗ. ಒಂದು ದಿವಸ ಏನಾಗ್ಯದ ಅಂತಂದ್ರ, ಬಸವಣ್ಣನ ಧರ್ಮಪತ್ನಿ ನೀಲಾಂಬಿಕೆ ಶರಣರ ಮನೆಗೆ ಹೋಗಿ ಬರ್ತಕ್ಕಂತಹ ಸಂದರ್ಭ, ದಾರಿ ಪಕ್ಕದೊಳಗ ಬಾವಿ. ಆ ಬಾವಿಗೆ ಊರಾಗಿರ್ತಕ್ಕಂಥ ಆ ಕಲ್ಯಾಣದ ಹೆಣ್ಮಕ್ಳು ನೀರಿಗಂತ ಬರ್ತಿದ್ರು. ಆ ದಿವಸ ಯಾರು ಬಂದಾರ ನೀರಿಗಂತಂದ್ರ, ಆ ಊರಾಗ ಕಲ್ಯಾಣದೊಳಗೊಬ್ಬ ಪ್ರಸಿದ್ಧ ಕಳ್ಳ. ಆತನ ಹೆಸರು ಭದ್ರ ಅಂತ. ಏನ್ ತಂಗಿ ಅವನ ಹೆಸರು? ಕಳ್ಳನ ಹೆಸರ ಭದ್ರ. ಆ ಭದ್ರನ ಹೆಂಡತಿ ನೀರು ತರಬೇಕು ಅಂತ ತಿಳ್ಕೊಂಡು ಬಾವಿಗೆ ಬಂದಾಳೆ. ಆ ಸಮಯದೊಳಗೆ ಯಾವಾಗ ನೀಲಾಂಬಿಕೆ ತಾಯಿಯವರು ಶರಣರ ಮನೆಗೆ ಹೋಗಿ ಮಹಾಮನೆ ಕಡೆಗೆ ಬರ್ತಿದ್ರು, ಆವಾಗ ಅಲ್ಲಿದ್ದವರೆಲ್ಲ ಅವರು ಬಂದ್ರು, ನೀಲಂ ಅವರು ಬಂದ್ರು, ನೀಲಂ ತಾಯಿಯವರು ಬಂದ್ರು, ನೀಲಾಂಬಿಕೆಯವರು ಬಂದ್ರು ಅಂತ ತಿಳ್ಕೊಂಡು ಎಲ್ಲರೂ ಎದ್ದು ನಿಂತು ಕೈ ಜೋಡಿಸಿ ಅವರ ಶರಣಾರ್ಥಿ. ಆವಾಗ ನೀಲಾಂಬಿಕೆ ತಾಯಿಯವರು ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಶರಣಾರ್ಥಿ ಅನ್ನೋದು ಯಾರು ನೋಡ್ತಾರ ಅಂತಂದ್ರ, ಈ ಕಳ್ಳನ ಹೆಂಡತಿ ನೋಡ್ತಾವ. ಅದೇ ಹೊಸದಾಗಿ ಬಂದಿರ್ತಾಳಕ್ಕಿ ಕಳ್ಳನ ಹೆಂಡತಿ ಕಲ್ಯಾಣಕ್ಕ. ಈ ಕಳ್ಳನ ಹೆಂಡತಿ ಕಣ್ಣ ಎಲ್ಲಿ ಬಿತ್ತು ಅಂತಂದ್ರ, ಬಸವಣ್ಣನ ಧರ್ಮಪತ್ನಿ ನೀಲಾಂಬಿಕೆ ತಾಯಿಯವರು ಕಿವಿಯಲ್ಲಿ ಹಾಕೊಂಡಿರ್ತಕ್ಕಂಥ ಆ ಓಲೆಗಳ ಮ್ಯಾಲ ಅವಳ ಕಣ್ಣ ಬಿತ್ತು. ಕಿವ್ಯಾಗ ಹಾಕೊಳ್ಳೋದಕ್ಕೆ ಏನಂತೀರಿವ? ಓಲೆನ ಅಂತೀರಲ್ಲ. ಈ ಕಡೆ ಏನಂತಾರ? ಒಂದೊಂದ್ ಕಡೆ ಬೆಂಡೋಲಿ ಅಂತಾರ, ಒಂದೊಂದ್ ಕಡೆ ಮುತ್ತೋಲಿ ಅಂತಾರ. ಬಟ್ ಕಿವ್ಯಾಗ ಹಾಕೊಳ್ಳೋ ಆಭರಣ ಅಂತ ಇಟ್ಕೊಳ್ರಿ, ಗೊತ್ತಾಗ್ತದಲ್ಲ. ನಾವು ಸನ್ಯಾಸಿಗಳು, ನಮ್ಗೆ ಈಗ ಗೊತ್ತಾಗೋದಿಲ್ಲ. ಕಿವ್ಯಾಗ ಹಾಕೊಳ್ಳೋ ಆಭರಣ ಮುತ್ತಿನ ಒಂದು ಓಲೆಗಳಿದ್ದು. ಆ ಮುತ್ತಿನ ಓಲೆಗಳ ಮ್ಯಾಲ ಈ ಕಳ್ಳನ ಹೆಂಡತಿ ಕಣ್ಣು ಬಿತ್ತು. ಮನಸ್ಸಿನಾಗ ಅಂದಳು, ಎಷ್ಟು ಚಂದ ಅದಾವ, ಎಷ್ಟು ಸುಂದರ ಅದಾವ. ಆ ಓಲೆಗಳನ್ನ ಕಿವಿಯೊಳಗೆ ಹಾಕೊಂಡ ತೀರ್ಬೇಕು ಅಂತ ತಿಳ್ಕೊಂಡು ಮನಸ್ಸಿನಾಗ ಮಾಡಿಬಿಟ್ರು. ಆ ದಿವಸ ಸಾಯಂಕಾಲ ಗಂಡ ಮನೆಗೆ ಬರುವುದಕ್ಕ ಏನೋ ಹೊಟ್ಟೆ ಬಹಳ ಹಸ್ತದ, ಏನಾರ ಅಡಿಗೆ ಮಾಡಿದ್ರು ಕೊಡು ಅಂತ ತಿಳ್ಕೊಂಡು ಭದ್ರ ಅಂತಾನ. ನಿಮ್ಗೆ ಊಟನ ಇಲ್ಲ ಅಂದಳಕ್ಕಿ. ಯಾಕಂತ ಕೇಳ್ದ. ಇವತ್ತು ಬಸವಣ್ಣ ಧರ್ಮಪತ್ನಿ ನೀಲಾಂಬಿಕೆ ಅವರನ್ನ ನೋಡಿದ್ನಿ. ಅವ್ರ ಕೊಳ್ಳಾಗ ಅವ್ರ ಕಿವಿಯೊಳಗ ಏನ್ ಇತ್ತು ಅಲ್ಲ, ಅವು ಬೆಂಡೋಲೆಗಳು, ಮುತ್ತಿನ ಬೆಂಡೋಲೆ ಬಹಳ ಅದ್ಭುತ ಅದಾವ. ಎಲ್ಲಿ ತನಕ ಆ ಮುತ್ತಿನ ಬೆಂಡೋಲೆಗಳನ್ನ ನೀವು ನನಗೆ ತಂದು ಕೊಡುವುದಿಲ್ಲ, ಅಲ್ಲಿ ತನಕ ನಿಮ್ಗೆ ಊಟನ ಇಲ್ಲ ಅಂದಳಕ್ಕೆ. ಮತ್ತು ಹೋಮ್ ಮಿನಿಸ್ಟರ್ ಅಲ್ಲ, ಹೆಂಡತಿ ಮಾತು ಕೇಳಬೇಕ? ಕೇಳಿಲ್ಲ ಅಂದ್ರೆ ನಡೀತದೇನ್ರಿ? ಹಿಂಗ ಪುರಾಣ ನಡೆದಿತ್ತು. ಹೆಂಡತಿ ಮಾತು ಯಾರ್ಯಾರು ಕೇಳ್ತೀರಿ ಕೈ ಎತ್ತರಿ ಅಂತ ತಿಳ್ಕೊಂಡು ಅಜ್ಜಾರ ಅಂದ್ರು. ಎಲ್ಲರೂ ಕೈ ಎತ್ತರು ನೋಡ್ರಿ, ಎಲ್ಲರೂ ಕೈ ಎತ್ತರು. ಒಬ್ಬ ಮಾತ್ರ ಹಿಂಗ ಕುಂತಿದ್ದ, ಏ ತಮ್ಮ ನೀವ್ ಒಬ್ಬರದು ಎಲ್ಲೋ ಹೆಂಡತಿ ಮಾತು ಕೇಳಲಾರ್ದವ ಅಂತ ಹೇಳಂದ್ವಿ. ಅವಾಗ ಏನ್ ಅನ್ಬೇಕು? ಎಲ್ಲಿದ್ರಿ ಅಪ್ಪವ್ರ?
ಎಲ್ಲಕ್ಕಿಂತ ಮೊದಲ ಎತ್ತಿದ್ದೀನ್ರಿ, ನನ್ನ ಹೆಂಡತಿಗೆ ಕೇಳಿ ಎತ್ತಬೇಕಂತ ಬಿಟ್ಟೇನ್ರಿ ಅನ್ನೋಂತ. ಅಂದ್ರೆ ಎಲ್ಲರೂ ಕೇಳೋರ ಅಂತ ಅರ್ಥ. ಆದ್ರೆ ಯಾವುದು ಕೇಳಬೇಕು, ಯಾವುದು ಕೇಳಬಾರ್ದು, ಎಂದಿಗೂ ಕೇಳಬಾರ್ದು. ಯಾವಾಗ ಹೆಂಡತಿ ಅಂದಳು, ಎಲ್ಲಿ ತನಕ ನೀವು ನೀಲಾಂಬಿಕೆಯ ಕಿವಿಯಲ್ಲಿ ಇರತಕ್ಕಂಥ ಆ ಮುತ್ತಿನ ಓಲೆಗಳನ್ನು ತಂದು ಕೊಡೋದಿಲ್ಲ, ಅಲ್ಲಿ ತನಕ ನಾನು ನಿಮ್ಗೆ ಊಟಕ್ಕೆ ಕೊಡೋದಿಲ್ಲ. ಹೆಂಗ್ ಮಾಡಿ ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡ್ದ. ಮಾರನೇ ದಿವಸ ಹೆಂಗಾರ ಮಾಡಿ ಬಸವಣ್ಣನ ಮನೆಯೊಳಗೆ ಪ್ರವೇಶ ಪಡ್ಕೊಂಡ್ರಾತು ಅಂತ ತಿಳ್ಕೊಂಡು ಮಹಾಮನೆಗೆ ಬಂದ. ಬೆಳಗಿನ ಜಾವ ಹಡಪದ ಅಪ್ಪಣ್ಣವರು ಆ ಮಹಾಮನೆಯ ಬಾಗಿಲದೊಳಗ ನಿಂತಿದ್ರು. ಏನು ಮಾಡ್ತಿದ್ರು ಹಡಪದ ಅಪ್ಪಣ್ಣವರು ಅಂತಂದ್ರ, ಯಾರ ಕೊಳ್ಳಾಗ ಲಿಂಗ ಇದ್ದವ್ರನ್ನ ಒಳಗೆ ಬಿಡುತ್ತಿದ್ರು, ಲಿಂಗ ಇರ್ಲಾರ್ದವ್ರಿಗೆ ಒಳಗೆ ಬಿಡುತ್ತಿದ್ದಿಲ್ಲ ಹಡಪದ ಅಪ್ಪಣ್ಣವರು. ಉದ್ದೇಶ ಏನಿತ್ತು ಅಂತಂದ್ರೆ, ಆಗಿನ ಕಾಲದೊಳಗ ಎಲ್ಲರೂ ಧರ್ಮವಂತರಾಗಬೇಕು, ಎಲ್ಲರೂ ಆಚಾರವಂತರಾಗಬೇಕು, ವಿಚಾರವಂತರಾಗಬೇಕು, ಎಲ್ಲರೂ ಲಿಂಗ ಪೂಜಾ ನಿಷ್ಠರಾಗಬೇಕು, ಶಿವನಲ್ಲಿ ಭಕ್ತಿ ಇಡಬೇಕು ಅನ್ನೋದೊಂದು ಮುಖ್ಯವಾಗಿರತಕ್ಕಂಥ ಒಂದು ಉದ್ದೇಶ ಇತ್ತು. ಹಿಂಗಾಗಿ ಯಾರ ಕೊಳ್ಳಾಗ ಲಿಂಗಾದ ಒಳಗೆ ಬಿಡುತ್ತಿದ್ರು, ಲಿಂಗ ಇರ್ಲಾರ್ದವ್ರಿಗೆ ಒಳಗೆ ಬಿಡುತ್ತಿದ್ದಿಲ್ಲ ಹಡಪದ ಅಪ್ಪಣ್ಣವ್ರು. ಇದನ್ನ ಆ ಕಳ್ಳ ನೋಡ್ದ ಭದ್ರ. ನಾನ್ ನೋಡಿದ್ರ ಭವಿಯದೀನಿ, ನನ್ನ ಕೊಳ್ಳಾಗ ಮೊದಲ ಲಿಂಗ ಇಲ್ಲ. ನೀಲಾಂಬಿಕೆ ಕಿವಿಯಾಗಿರ್ತಕ್ಕಂಥ ಓಲೆಗಳನ್ನ ಕದಿಬೇಕಾಗಿತ್ತು ಅಂತಂದ್ರೆ ನಾ ಮೊದಲು ಒಳಗೆ ಹೋಗ್ಬೇಕು. ಯಾಕೆ ಒಳಗದ ಅವ್ರ ಅಂತಃಪುರ, ಬಸವಣ್ಣವ್ರ ಅಂತಃಪುರ. ಒಳಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಕೊರಳಾಗ ಲಿಂಗ ಬೇಕು. ನನ್ನ ಕೊರಳಾಗಂತೂ ಲಿಂಗ ಇಲ್ಲ. ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡ್ದ. ಅಲ್ಲೇ ಬಿದ್ದಿರತಕ್ಕಂಥ ಒಂದು ಇಟ ಕಲ್ಲು ತಗೊಂಡ, ಒಂದು ಕೆಂಪಂದ ಟೆವೆಲ್ ತಗೊಂಡ, ವಸ್ತ್ರ, ಆ ಕೆಂಪನ ಅರಿವಿ ತಗೊಂಡ ಆ ಕಲ್ಲು ಅದರೊಳಗೆ ಕಟ್ಟಿ ಏನು ಮಾಡ್ದ, ಕೊಳ್ಳ ಕಟ್ಕೊಂಡ. ಏನು ಜಂಗಮರ ಮನೆಯೊಳಗ, ಈ ಮಹಾಮನಿಯೊಳಗ, ಬಸವಣ್ಣವ್ರ ಮಹಾಮನಿಯೊಳಗೆ ಏನು ಜಂಗಮರು ಬರುತ್ತಿದ್ರು, ಆ ಸಾಲಿನೊಳಗೆ ಇವನು ನಿಂತ ಹಡಪದ ಅಪ್ಪಣ್ಣವರು. ಯಾವಾಗ ಇವನು ಕೊಳ್ಳಾಗ ಆ ಕೆಂಪು ವಸ್ತ್ರದಾಗ ಕಟ್ಟಿದ್ದು ಇದು ಲಿಂಗನ ಇರ್ಬೇಕು ಅಂತ ತಿಳ್ಕೊಂಡು, ನಡಿತಮ್ಮ ಒಳಗಂತ ಬಿಟ್ರು ಹಡಪದ ಅಪ್ಪಣ್ಣವ್ರು. ಒಳಗೆ ಬಂದ. ಬಸವಣ್ಣನ ಮಹಾಮನೆ ಅಂದ್ರೆ ಏನು ಸಾಮಾನ್ಯ ಏನು? ನಿತ್ಯವೂ ಕೂಡ 1,96,000 ಮಂದಿಗೆ ಪ್ರಸಾದ ಮಾಡಿಸ್ತಕ್ಕಂಥವನು ಬಸವಣ್ಣ, ಭಕ್ತಿ ಭಾಂಡಾರಿ ಬಸವಣ್ಣ. ಆ ದಾಸೋಹದೊಳಗೆ ಇವನು ಕೂಡ ಮಧ್ಯಾಹ್ನ ಊಟ ಮಾಡ್ದ. ಮಧ್ಯಾಹ್ನ ಪ್ರಸಾದ ಮಾಡಿ, ಹಾಗಾದ್ರೆ ಬಸವಣ್ಣ ಇರೋ ಕೋಣೆ ಎಲ್ಲದ? ಅವ್ರು ರಾತ್ರಿ ಎಲ್ಲಿ ಮಲ್ಕೊಳ್ತಾರ? ಹಂಗ ಹಿಂಗ ಪತ್ತ ಹಚ್ಚದ. ರಾತ್ರಿ 8-9 ಆಗುದ ತಡ ಎಲ್ಲರೂ ಪ್ರಸಾದ ಮಾಡಿ ಅಲ್ಲಲ್ಲಿ ಮಲ್ಕೊಂಡಿದ್ರು. ಯಾವಾಗ ರಾತ್ರಿ 12-1 ಗಂಟೆ ಆತು, ಇವ ಕಳ್ಳ ಯಾರಿಗೂ ಗೊತ್ತಾಗಲಾರ್ದಂಗ ಕಳ್ಳ ಹೆಜ್ಜೆಯನ್ನು ಇಡ್ತಾ ಬಸವಣ್ಣನವರು ಮಲಗಿಕೊಳ್ತಕ್ಕಂಥ ಒಂದು ಶಯನ ಗೃಹಕ್ಕ ಕಳ್ಳ ಬಂದ. ದೀಪ ಉರಿಯಾಕತ್ತಿತ್ತು. ಆ ದೀಪದ ಬೆಳಕಿನಾಗ ನೋಡ್ತಾನ, ಮಂಚದ ಮ್ಯಾಲ ಬಸವಣ್ಣವ್ರು ಮಲ್ಕೊಂಡಾರ. ಪಕ್ಕದೊಳಗ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿಯವರು ಕೂಡ ಮಲ್ಕೊಂಡಾರ. ಹತ್ತಿರ ಬಂದ ಆ ದೀಪದ ಬೆಳಕಿಗೆ ಕಿವಿಯಾಗಿರ್ತಕ್ಕಂಥ ಆ ಮುತ್ತಿನ ಓಲೆಗಳು ಫಳಫಳ ಅಂತ ಹೊಳೆಯಾಕತ್ತಿತ್ತು. ಆ ಸುಂದರವಾಗಿರ್ತಕ್ಕಂಥ ಓಲೆಗಳನ್ನು ನೋಡಿ ಕಳ್ಳ ಅಂತ ನಮ್ಮ ಮನಸ್ಸಿನಾಗ, ನನ್ನ ಹೆಂಡತಿ ಅಪೇಕ್ಷೆ ಮಾಡೋದ್ರೊಳಗ ಏನೂ ತಪ್ಪಿಲ್ಲ. ಯಾಕ ಇಲ್ಲಿವರೆಗೆ ನಾನು ನಾನಾ ಅನ್ನೋ ಆಭರಣಗಳನ್ನು ನೋಡಿನಿ, ಇಂಥ ಸುಂದರ ಆಭರಣ ನೋಡಿದ್ದು ಇದ ಮೊದಲ. ಬಿಡಬಾರ್ದು ಅಂತ ತಿಳ್ಕೊಂಡ ಹಗರ್ಕ ಒಂದು ಕಿವಿಯಾಗಿಂದ ಬಿಚ್ಕೊಂಡ, ಇನ್ನೂ ಒಂದು ಬಿಚ್ಕೊಂಡ. 2 ಓಲೆಗಳನ್ನ ಹೆಂಗೂ ಬಿಚ್ಕೊಂಡು ಹೋಗಿದ್ರ ಮುಗಲ ಹೋಗ್ತಿತ್ತು. ಆದ್ರ ಮನುಷ್ಯಾಗ ದುರಾಶೆ ಅನ್ನೋದು ಬಹಳ ಕೆಟ್ಟ ನೋಡ್ರಿ. ಅತಿ ಆಶೆ ಅನ್ನೋದು ಬಹಳ ಕೆಟ್ಟ. ಏನಾತು ಅಂತಂದ್ರ, ನೀಲಾಂಬಿಕೆ ಕೊರಳಾಗ ಇರತಕ್ಕಂಥ ಮಂಗಲ ಸೂತ್ರ ತಾಳಿ ಅದು ಫಳಫಳ ಅಂತ ಹೊಳೆಯಾಕತ್ತಿತ್ತು. ಎಷ್ಟು ಚಂದದಲ್ಲ, ಇದೊಂದು ಯಾಕೆ ಬಿಡ್ಬೇಕು ಅಂತ ತಿಳ್ಕೊಂಡು ಕೊರಳಾಗಿರ್ತಕ್ಕಂಥ ಮಂಗಲ ಸೂತ್ರ ಹಿಂಗ ಬಿಚ್ಕೊಳ್ಳಕತ್ತಿದ್ದ ಎಚ್ಚರ ಆಗ್ಬಿಡುತ್ತೆ ನೋಡ್ರಿ. ಯಾವಾಗ ನೀಲಾಂಬಿಕೆಗೆ ಎಚ್ಚರ ಆತು, ಕಣ್ಣು ತೆರೆದು ನೋಡ್ತಾಳ, ಕಳ್ಳ ಕಿವಿಯಾಗಿರ್ತಕ್ಕಂಥ ಓಲೆಗಳನ್ನ ಹಿಡ್ದಾನ.
ಮೈ ಮೇಲೆ ಕೊರಳಲ್ಲಿ ಇರ್ತಕ್ಕಂಥ ಆ ತಾಳಿಯನ್ನ ಹಿಂಗ ಬಿಚ್ಚಾಕತ್ತಿದ್ದು ಗೊತ್ತಾಗಿ ಎತ್ತರಾಗಿ ಕಳ್ಳ 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 ಅಂತ ತಿಳ್ಕೊಂಡು ಹಿಂಗ ಕೂಗಿ ಬಿಟ್ಟಳು. ಪಕ್ಕದಾಗ ಮಲಗಿಕೊಂಡಿರ್ತಕ್ಕಂಥ ಬಸವಣ್ಣವರಿಗೆ ಎಚ್ಚರ ಆಗ್ತದೆ. ಯಾವಾಗ ಈಕೆ ಕಳ್ಳ ಅಂತ ಹೇಳಿ ಕೂಗುದಳು, ಹೆದರಿ ಬಿಟ್ಟಿದ್ದ ಕಳ್ಳ ಒಂದು ಮೂಲಿಯೊಳಗ ಗಡಗಡ ಅಂತ ನಡ್ಕೊಂತ ನಿಂತಾನ. ಎಲ್ಲಿದನ ಕಳ್ಳ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳ್ತಾರ, ನೋಡ್ರಿ ಇಲ್ಲಿ ಅದ ನೋಡ್ರಿ ಕಳ್ಳ ಅಂತ ತಿಳ್ಕೊಂಡು ನೀಲಾಂಬಿಕೆ ಕಳ್ಳನ ಕಡೆಗೆ ಕೈ ಮಾಡಿ ತೋರಿಸ್ತಾಳ. ಬಸವಣ್ಣವರ ಆ ಕಳ್ಳನನ್ನ ನೋಡ್ತಾರ. ಹಣಿ ಮ್ಯಾಲ ವಿಭೂತಿ ಅದ, ಕೊರಳಾಗ ಲಿಂಗ ಅದ. ಯಾವಾಗ ಹಣಿ ಮ್ಯಾಲ ವಿಭೂತಿ ಕೊರಳಾಗ ಲಿಂಗ ಇರತಕ್ಕಂಥ ಆ ವ್ಯಕ್ತಿಯನ್ನ ನೋಡಿದ ಕೂಡ್ಲೆ ಬಸವಣ್ಣವರು ಸಿಟ್ಟಿಗೆದ್ರು. ಯಾರ ಮೇಲೆ ಸಿಟ್ಟಿಗೆದ್ರು? ಕಳ್ಳನ ಮೇಲೆ ಅಲ್ಲ, ಹೆಂಡತಿ ಮೇಲ ಸಿಟ್ಟಿಗೆದ್ರು. ಅವರು ಏನಂತ ಸಿಟ್ಟಿಗೆದ್ದು ಬೈತಾರಂತಂದ್ರ, ಒಡನಿರ್ದ ಸತಿ ಎಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರ್ದೆನಯ್ಯ. ಅಯ್ಯೋ ಎನ್ನಯ್ಯನ ಕೈ ನೊಂದೀತು, ತೆಗೆದುಕೊಡು ಎಲ್ಲ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೊಡೆ, ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೆ. ಏನು ನೀಲ, ನಾನಿನಗ ಸಹಧರ್ಮಿಣಿ ಅಂತ ನಂಬಿದ್ದೆ. ನನ್ನ ಸಹಧರ್ಮಿಣಿ ಧರ್ಮಪತ್ನಿ ಅಂತ ನನ್ನನ್ನು ನಂಬಿದ್ದೆ. ನಾನು ಮಾಡ್ತಕ್ಕಂಥ ಎಲ್ಲಾ ಧರ್ಮದ ಕಾರ್ಯದೊಳಗ ನೀನು ನನಗೆ ಎಡಗೈಯಾಗಿ ಬಲಗೈಯಾಗಿ ಇಲ್ಲಿ ತನಕ ಬಹಳ ಅಂದ್ರೆ ಬಹಳ ಸೇವಾ ಮಾಡ್ಕೊಂತ ಬಂದಿ. ಆದ್ರೆ ಇವತ್ತು ದೊಡ್ಡ ತಪ್ಪು ಮಾಡಿದೀನಿ ಇಲ್ಲ ನೀನು. ಮನೆಗೆ ಬಂದಿರತಕ್ಕಂಥ ಒಬ್ಬ ಜಂಗಮನಿಗೆ ಕಳ್ಳ ಅನ್ನೋ ಪಟ್ಟ ಕಟ್ಟಿದೆಯಲ್ಲ, ನೀ ಬಹಳ ದೊಡ್ಡ ತಪ್ಪು ಮಾಡ್ದಿ. ನೋಡು, ಅವನ ಹಣಿ ಮೇಲೆ ವಿಭೂತಿ ಅದ, ಕೊರಡಾಗ ಲಿಂಗ ಅದ. ಬಸವಣ್ಣನವ್ರ ಭಾವ ಎಷ್ಟು ಪರಿಶುದ್ಧ ಅಂತಂದ್ರ, ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲ ಸಂಗಮನಾಥನೆಂಬ ಭಾವ ಅದು ಬಸವಣ್ಣನ್ಗೆ. ಹಣಿ ಮೇಲೆ ಒಂದಿಟ್ಟು ವಿಭೂತಿ, ಕೊರಳಾಗ ಲಿಂಗ ಇದ್ರೆ ಸಾಕು. ಬಸವಣ್ಣನ ಭಕ್ತಿ ಉಕ್ಕಿ ಬಿಡುತ್ತಿತ್ತು. ಅವ್ರನ್ನೆಲ್ಲ ಸಂಗಮನಾಥನ ಸ್ವರೂಪ, ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಳ್ತಿದ್ದ ಬಸವಣ್ಣ. ಯಾವಾಗ ಕೊರಳಾಗ ಲಿಂಗ ಇರತಕ್ಕಂಥ ವ್ಯಕ್ತಿ ತನ್ನ ಅಂತಃಪುರದೊಳಗ ಬಂದಾನ, ಹೆಂಡತಿ ಅವನಿಗೆ ಕಳ್ಳ ಅಂತ ಕೈ ಮಾಡಿ ತೋರ್ಸಕತ್ತಾಳ. ಆದ್ರ ಅವ ಕಳ್ಳ ಅಂತ ನಂಬಲಿಲ್ಲ ಬಸವಣ್ಣ. ಬದಲಾಗಿ ಅವ ಜಂಗಮ, ಅಂಗದ ಮೇಲೆ ಲಿಂಗ ಅದ, ಅವ ಸಾಕ್ಷಾತ್ ಕೂಡಲ ಸಂಗಮ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೆಂಡತಿಗ ಬೈದ್ರು, ಕಳ್ಳನ ಮನಸ್ಸು ನಾಚ್ತಂತ, ಕಳ್ಳಗ ಪಶ್ಚಾತ್ತಾಪ ಆತಂತ. ಆವಾಗ ಆ ಕಳ್ಳ ಓಡೋಡಿ ಬಂದು ಬಸವಣ್ಣನ ಪಾದಕ್ಕೆ ಬಿದ್ದು, ಯಪ್ಪ ಬಸವಣ್ಣ, ನೀ ಅವಾಗ ಬೈಬೇಡಪ್ಪ, ನೀಲಾಂಬಿಕೆಗೆ ಬೈಬೇಡಪ್ಪ, ಅವಳು ಅನ್ನೋದು ಖರೆ ಅದ. ನಾ ಯಾವ ಜಂಗಮನೂ ಅಲ್ಲ, ಯಾವ ಸಂಗಮನೂ ಅಲ್ಲ, ನಾನು ಕಳ್ಳಿದ್ದಿದ್ದ ಖರೆ. ನಿನ್ನ ಹೆಂಡತಿಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಮುತ್ತಿನ ಓಲೆಗಳನ್ನ ನೋಡಿರ್ತಕ್ಕಂಥ ನನ್ನ ಹೆಂಡತಿ ಅವು ಬೇಕಾ ಅಂತ ಹಠ ಹಿಡಿದಳು. ಕದಿಯಾಕ ಅಂತ ಬಂದಿರತಕ್ಕಂಥ ಕಳ್ಳ ನಾನು. ನಿನ್ನ ಮನೆಯೊಳಗ ಯಾರ ಕೊರಳಾಗ ಲಿಂಗ ಇಲ್ಲ, ಅವರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದ್ಯಾಗ ಬಿದ್ದಿರ್ತಕ್ಕಂಥ ಕಲ್ಲ ಕೊರಳಾಗ ಕಟ್ಕೊಂಡು ಬಂದೀನಿ. ಸುಳ್ಳಾಡಿದ್ರ ನೋಡು ಅಂತ ತಿಳ್ಕೊಂಡು ಆ ಬಟ್ಟಿ ಬಿಚ್ಚಿ ಹಿಂಗ ತೋರ್ಸೋದಕ್ಕ ಕಲ್ಲು ಹೋಗಿ ಅದು ಲಿಂಗ ಆಗಿತ್ತು. ಯಾವಾಗ ಕಲ್ಲು ಹೋಗಿ ಅದು ಲಿಂಗ ಆತು, ಆವಾಗ ಕಳ್ಳ ಅಂತಾನ, ಇಲ್ಲ ಬಸವಣ್ಣ, ನಾ ಕಟ್ಕೊಂಡು ಬಂದಿದ್ದ ಕಲ್ಲ, ಆದ್ರೆ ಇದು ಹೆಂಗ ಲಿಂಗ ಆಗ್ಯದೋ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಯಾವಾಗ ಕಳ್ಳ ಅಂದ, ಆವಾಗ ಬಸವಣ್ಣವ್ರಂತಾರ, ಎಂಥ ಪುಣ್ಯಾತ್ಮಪ್ಪ ನೀವು. ಎಷ್ಟೋ ಜನ ಕೊಳ್ಳಾಗಿರ್ತಕ್ಕಂಥ ಲಿಂಗಾನ ಕಲ್ಲ ಅಂತ ತಿಳ್ಕೊಂಡವ್ರ ಅದಾರ. ಆದ್ರ ನೀ ಕಲ್ಲ ಲಿಂಗ ಅಂತ ತಿಳ್ಕೊಂಡಿ ಅಂದ ಒಳಕ ನೀ ಎಂಥ ಪುಣ್ಯಪ್ಪ, ನೀ ಎಂಥ ಪುಣ್ಯಾತ್ಮಪ್ಪ, ನೀನೇ ಸಂಗಮನಾಥ ಅಂತ ತಿಳ್ಕೊಂಡು ಬಸವಣ್ಣವರು ಆ ಕಳ್ಳನಿಗೆ ಅಂದಾಗ ಕಳ್ಳನ ಮನಸ್ಸು ಪರಿವರ್ತನೆಯಾಗಿ ಕಲ್ಯಾಣದೊಳಗ ಅವನು ಕೂಡ ಒಬ್ಬ ಮಹಾನ್ ಶರಣನಾಗಿ ಬದುಕದ ಅಂತ ತಿಳ್ಕೊಂಡು ಕಲ್ಯಾಣದ ಇತಿಹಾಸ ಹೇಳ್ತಾರೆ. ಬಸವಣ್ಣವ್ರು ಅನ್ನೋದು ಖರೆ ಐತಿ ಸುಳ್ಳೈತ್ರಪ್ಪ. ನಾವ್ ಎಷ್ಟೋ ಜನ ಕೊರಳಾಗಿರ್ತಕ್ಕಂಥ ಲಿಂಗವನ್ನೇ ಕಲ್ಲ ಅಂತ ತಿಳ್ಕೊಂಡವ್ರು, ಹೌದಲ್ಲ? ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ
ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನೋ ಶಿವ ಹೋದರೇನೋ ಶಿವ. ಉಡದ ಆವಿಂಗೆ ಉಣ್ಣದ ಕರು ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಮಾಡ್ಕೊಂಡಿವಿ ಅಂದ ಬಳಕ ಅವ ಗಂಡ ಹೆಂಗರ ಇರ್ಲಿ ಅವನ ಮ್ಯಾಲ ಪ್ರೀತಿ ಇರ್ಬೇಕು, ಹೆಂಡತಿ ಹೆಂಗರ ಇರ್ಲಿ ಅಕ್ಕಿ ಮ್ಯಾಲ ಪ್ರೀತಿ ಇರ್ಬೇಕು, ಇಬ್ರು ಒಂದಾಗಿ ಬಾಳೆ ಮಾಡಬೇಕು. ಹಂಗ ನಾವು ಈ ಧರ್ಮದೊಳಗೆ ಹುಟ್ಟಿವಿ ಅಂತಂದ್ರ ಎದಿ ಮ್ಯಾಲ ಲಿಂಗ ಇರ್ಬೇಕು, ಆ ಲಿಂಗದ ಮ್ಯಾಲ ನಿಷ್ಠಾ ಇರ್ಬೇಕಂತಾರ ಬಸವಣ್ಣವ್ರು. ಕೇಳ್ತೀವಿ ನಾವು, ಏ ತಮ್ಮನಿ ಯಾರು ಅಪ್ಪ ನಾವು ಲಿಂಗ ಎತ್ತರು ಇಟ್ಟು ಉದ್ದ ಬಾಯಿ ತೆಗಿತಾನ, ನಾವು ಎಷ್ಟು ಉದ್ದ ತೆಗಿತಾನ, ಇಟ್ಟು ಉದ್ದ ತೆಗಿತಾನ. ಅಪ್ಪ ನಾವು ಲಿಂಗ ಎತ್ತರ್ರಿ, ಮತ್ ತಮ್ಮ ಲಿಂಗ ಎಲ್ಲ ಇತ್ತು ಕೇಳಬೇಡ್ರಿ ಅಪ್ಪ. ಮನಿ ಗೂಟಕ್ಕೂ ಇರ್ತೈತೋ ಏನೋ ಗಡಿಗ್ಯಾಗ ಇರ್ತೈತೋ. ನಮ್ದು ಹೆಂಗಾಗ್ಯದ ಪರಿಸ್ಥಿತಿ ಅಂತಂದ್ರ ಹುಟ್ಟದ 5 ದಿವಸಕ್ಕೆ ಏನು ಕೊಳ್ಳಾಗ ಕಟ್ತಾರ, ಮತ್ತದು ಯಾವಾಗ ಬರುದು ಅಂತಂದ್ರ ಕುಣ್ಯಾಗ ಇಟ್ಟಾಗ ಬರುದು. ಆದ್ರ ನಮ್ಮ ಊರಾಗಂತ ಪರಿಸ್ಥಿತಿ ಇಲ್ಲ, ಹಿಪ್ಪರಿಗ್ಯಾಗ ಪರಿಸ್ಥಿತಿ ಇಲ್ಲ. ಯಾಕ ಅಂತಂದ್ರ ಶಿವಲಿಂಗಪ್ಪ ಅವ್ರು ಹಾಕಿರ್ತಕ್ಕಂತ ಸಂಸ್ಕಾರದಿಂದ ಇವತ್ತು ಎಲ್ಲರ ಕೊಳ್ಳಾಗ ಲಿಂಗ ಕಾಣ್ತೀವಿ, ಹಣಿ ಮೇಲೆ ವಿಭೂತಿ ಕಾಣ್ತೀವಿ. ದೊಡ್ಡವರ ಆಶೀರ್ವಾದ ಅದು, ದೊಡ್ಡವ್ರ ಕೃಪಾ ಅದು ಇರ್ಬೇಕ್ರಪ್ಪ. ಹೆಂಗ ವಿದ್ಯಾ ಇದ್ದವನ ವಿದ್ಯಾವಂತ, ಬುದ್ಧಿ ಇದ್ದವನ ಬುದ್ಧಿವಂತ, ಸಿರಿ ಇದ್ದವನ ಶ್ರೀಮಂತ, ಹಂಗ ಅಂಗದ ಮೇಲೆ ಲಿಂಗ ಇದ್ದವ ಲಿಂಗವಂತ. ಇದು ಎಷ್ಟೊಂದು ದೊಡ್ಡ ಕಾನ್ಸೆಪ್ಟ್ ಅಂತಂತಂದ್ರ ಬಸವಾದಿ ಶಿವಶರಣರು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಆತ ನಂಬಿ ಶ್ರದ್ಧೆಯಿಂದ ಭಕ್ತಿಯಿಂದ ಅಂಗದ ಮೇಲೆ ಗುರುವಿನ ಕರುಣೆಯಿಂದ ಲಿಂಗ ಧರಿಸ್ಕೊಂಡ್ರೆ ಸಾಕು, ಅವ ಲಿಂಗವಂತ ಅಂತ ಹೇಳಂದ್ರ ಅವ್ರು ಬಸವಣ್ಣವ್ರು. ಎಷ್ಟೊಂದು ದೊಡ್ಡ ಸಿದ್ಧಾಂತ ನಮ್ಮ ಧರ್ಮದೊಳಗೆ ಬರ್ತದ. ಅದಕ್ಕ ಲಿಂಗ ಅನ್ನೋದು ಬಹಳ ದೊಡ್ಡದು. ಪ್ರತಿಯೊಬ್ಬರು ಕೂಡ ಲಿಂಗವನ್ನ ಧರಿಸ್ಬೇಕು. ಒಂದು ಕಥೆ ನನಗೆ ನೆನಪಿಗೆ ಬರ್ತದೆ. ಒಬ್ಬ ಬೇಟೆಯಾಡ್ತಕ್ಕಂಥ ವ್ಯಕ್ತಿ ಇವತ್ತು ಏನ ಆಗ್ಲಿ ಇವತ್ತು ಹುಲಿನ ಕೊಲ್ಲಬೇಕು ಅಂತ ತಿಳ್ಕೊಂಡು ಬ್ಯಾಟಿ ಆಡ್ಬೇಕಂತ ಕಾಡಿಗೆ ಹೋದ. ಏನು ಕೊಲ್ಬೇಕಂತ ತಂಗಿ? ಹುಲಿನ ಕೊಲ್ಬೇಕಂತ ಹೋದ, ಬ್ಯಾಟಿ ಆಡ್ಬೇಕಂತ ಕಾಡಿಗೆ ಹೋದ. ಘೋರವಾದ ಕಾಡ, ಸಾಕಷ್ಟು ಹುಲಿ ಇರ್ತಕ್ಕಂಥ ಕಾಡ. ಹೋದ, ಒಳಗ ಹೋದ 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 ಎದುರಿಗೆ ಒಂದು ಹುಲಿ ಬಂದ ಬಿಡ್ತು. ಯಾವಾಗ ಎದುರಿಗೆ ಒಂದು ದೊಡ್ಡ ಹುಲಿ ಬಂತು, ಅದನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಹೆಗಲಿಗೆ ಹಾಕೊಂಡಿದ್ದು ಬಂದೂಕ ಹಿಂಗ ತೆಗಿಬೇಕು ಅಂತಾನ ಬಂದೂಕ ಮಾತು ಬಂದ್ಬಿಟ್ಟ ಅಂತಾನೆ. ಎದಿ ಝಲ್ ಅಂತ ನೋಡ್ರಿ. ಯಾಕ? ನಾನರ ಕೊಲ್ಬೇಕು ಅದಕ್ಕ, ಇಲ್ಲಾಂದ್ರೆ ಅದು ನನ್ನನ್ನು ಕೊಲ್ತದ. ಹೆಂಗ ಮಾಡಬೇಕು ಅಂತ ತಿಳ್ಕೊಂಡು ಎದಿ ಹೊಡೆದಂಗಾತು. ಹೆಂಗ್ ಎದಿ ಮೇಲೆ ಏನು ಜೇಬ್ ಇತ್ತಲ್ಲ, ಕಿಶಾ ಇತ್ತಲ್ಲ, ಆ ಕಿಶಾದ ಮೇಲೆ ಹಿಂಗ ಕೈ ಹೋದಂಗಾತು. ಒಳಗೆ ಏನೋ ಇದ್ದಂಗಿತ್ತು ಕಿಶಾದಾಗ. ಹಿಂಗ ತೆಗೆದು ನೋಡ್ತಾನ, ಬಂದೂಕಿನ ಲೈಸೆನ್ಸ್ ಇತ್ತು. ಏನಿತ್ತು ತಂಗಿ? ಬಂದೂಕಿನ ಲೈಸೆನ್ಸ್ ಇತ್ತು. ಮತ್ತೆ ಇವ್ನಿಗೆ ಸ್ವಲ್ಪ ಧೈರ್ಯ ಬಂದಂಗಾತು. ಕೈಯಾಗ ಹಿಡ್ದವನ ಆ ಹುಲಿಗಂತಾನಂತ, ಏ ಹುಲಿ, ಈ ಕಡೆ ನೀ ಬರಬೇಡ, ಬಂದಿ ಅಂದ್ರ ನೋಡು ನಿನಗ ಸುಟ್ಟ ಬಿಡ್ತೀನಿ, ಕೈಯಾಗ ಲೈಸೆನ್ಸ್ ಅದ, ಲೈಸೆನ್ಸ್ ಅಂತಾನಂತ. ಅವಾಗ ಆ ಹುಲಿ ಅಂತಂತ, ಏ ಹುಚ್ಚುಗೊಟ್ಟಿ, ಆ ಲೈಸೆನ್ಸ್ ತಗೊಂಡು ಏನ್ ಮಾಡಿ? ಲೈಸೆನ್ಸ್ ಸುಡ್ತೈತೆ ನನಗ, ಬಂದೂಕು ಸುಡ್ತದ, ಬಂದೂಕು ತೋರ್ಸು, ನಾ ಓಡ್ ಹೋಗ್ತೀನಿ ಅಂತದಂತ. ಹಂಗ ಲಿಂಗಾಯತ ಅನ್ನೋದು ಅದೊಂದು ಲೈಸೆನ್ಸ್ ಇದ್ದಂಗದ, ಲಿಂಗ ಅನ್ನೋದು ಅದೊಂದು ಕೊಳ್ಳಾಗ ಬಂದೂಕ್ ಇದ್ದಂಗದ. ಯಾವಾಗಲೂ ಕೂಡ ಅಂಗದ ಮೇಲೆ ಲಿಂಗ ಇರಬೇಕು ಅಂತಾರ ಬಸವಣ್ಣವರು. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನು ಶಿವ ಹೋದರೇನು ಶಿವ. ಇಂತಿಂತ ಕಳ್ಳರ ಸಹಿತ ಪರಿವರ್ತನೆಯಾಗುತ್ತಿದ್ರು ನೋಡ್ರಿ ಕಲ್ಯಾಣದೊಳಗ. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೇ ಬದುಕಬೇಕು. ಒಬ್ರು ಮೈಗಳತನ ಮಾಡುವಂಗಿಲ್ಲ, ಹಾಳ ಹರಟಿ ಒಬ್ರು ಹೊಡೆಯುವಂಗಿಲ್ಲ. ಪ್ರತಿಯೊಬ್ಬರು ಒಂದೊಂದು ಕಾಯಕ ಮಾಡೇ ಬದುಕಬೇಕಾಗ್ತಿತ್ತು. ಹೆಂಗಿತ್ತು ಕಲ್ಯಾಣ ಅಂತಂದ್ರ, ನಿಮ್ಗೆ ಇನ್ನೊಂದು ಶರಣರ ಕತೆ ಹೇಳ್ತೀನಿ, ಬಹಳ ಅದ್ಭುತ ಇದು ಪ್ರಸಂಗ. ಅಲ್ಲಿ ಒಬ್ಬ ಶರಣ ಇದ್ದ, ಅವನ ಕಾಯಕವೇ ಕಳತನ ಮಾಡೋದು. ಅವನಿಗೆ ಏನಂತ ಕರೀತಿದ್ರು ಅಂತಂದ್ರೆ ಕನ್ನದ ಬೊಮ್ಮಯ್ಯ ಅಂತ ಕರೀತಿದ್ರು. ಕನ್ನ ಹಾಕ್ತಿದ್ದ ಅವ. ಎಂಥವ್ರ ಮನೆಗೆ ಕನ್ನ ಹಾಕ್ತಿದ್ದ ಅಂತಂದ್ರ, ಅವಶ್ಯಕತೆಗಿಂತಲೂ ಹೆಚ್ಚಿಗೆ ಯಾರು ರೊಕ್ಕ ಗಳಿಸ್ತಾರಲ್ಲ ಅವ್ರ ಮನೆಗೆ ಕನ್ನ ಹಾಕ್ತಿದ್ದ.
ಶರಣರ ತತ್ವ ಏನು? ದುಡಿಬೇಕು, ಉಣಬೇಕು. ನನ್ನ ಮಕ್ಕಳಿಗಿರ್ಲಿ, ಮೊಮ್ಮಕ್ಕಳಿಗಿರ್ಲಿ, ಮರಿಮಕ್ಕಳಿಗಿರ್ಲಿ, ಮರಿ ಮಕ್ಕಳಿಗಿರ್ಲಿ ಅಂತ ತಿಳ್ಕೊಂಡು ಅದಕ್ಕೆ ಒಪ್ತಿದ್ದಿಲ್ಲ ಶರಣರವರು. ಈಗ ನಾಳೆ ನೀವು ಮಕ್ಕಳ ಸಲುವಾಗಿ ದುಡ್ದಿಟ್ರಿ, ಆ ಮಕ್ಕಳು ದುಡಿಲಾರ್ದಂಗ ಕುಡಿಯೋದು ತಿನ್ನೋದು ಮಾಡಬಾರ್ದು ಮಾಡಾಕತ್ರು ಅಂತಂದ್ರ ಅವ್ರು ಮಾಡಿದ ಪಾಪ ನಿಮಗ ಬರ್ತದ. ಅದಕ್ಕೆ ಮಕ್ಕಳಿಗೆ ನಾವು ಸಂಪತ್ತು ಗಳಿಸಿಡುವುದಕ್ಕಿಂತಲೂ ಮಕ್ಕಳಿಗೆ ಒಂದಿಷ್ಟು ಆಚಾರ ವಿಚಾರ ಒಳ್ಳೆ ಗುಣಗಳನ್ನು ನಾವು ಕಲಿಸಿದ್ದೇ ಆದ್ರೆ ಅದು ಸಾರ್ಥಕ ಅನಿಸ್ತದ ಅನ್ನೋ ದೃಷ್ಟಿಯಿಂದ ನಮ್ಮ ಶರಣರು ಯಾರು ಸಂಪತ್ತನ್ನು ಕೂಡಿ ಇಡ್ತಾರ ಆ ಸಂಪತ್ತಿಗೆ ಅವರು ಮೆಚ್ತಿದ್ದಿಲ್ಲ. ಹಿಂಗಾಗಿ ಅಲ್ಲಿ ಕಲ್ಯಾಣದೊಳಗೊಬ್ಬ ಶರಣ ಇದ್ದ, ಕನ್ನದ ಬೊಮ್ಮಯ್ಯ. ಯಾರು ಅವಶ್ಯಕತೆಗಿಂತಲೂ ಹೆಚ್ಚಿಗೆ ದುಡ್ಡು ಗಳಿಸ್ತಾರ, ಕೂಡಿ ಇಡ್ತಾರ, ಮುಚ್ಚಿಡ್ತಾರ, ಹೇಳಿ ಕೇಳಿ ಅವ್ರ ಮನೆಗೆ ಕನ್ನ ಹಾಕ್ತಿದ್ದ. ನಾನ್ ನಿಮ್ಮ ಮನೆಗೆ ಕಳತನ ಬರಾಕತ್ತೀನಿ, ನೀವು ಹೆಚ್ಚಿಗೆ ರೊಕ್ಕ ಗಳಿಸಿರಿ ಅಂತ ತಿಳ್ಕೊಂಡು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಕನ್ನದ ಬೊಮ್ಮಯ್ಯನವ್ರು ಹಿಂಗೆ ಎದುರು ಬರ್ತಕ್ಕಂಥ ಸಮಯದೊಳಗ ಒಂದು ದೊಡ್ಡ ಜಂಗಮರ ಹಿಂಡ, ಸುಮಾರು ಒಂದು 70-80 ಮಂದಿ ಜಂಗಮರದ ಒಂದು ತಂಡ ಯಾವಾಗ ಕನ್ನದ ಬೊಮ್ಮಯ್ಯನವ್ರು ಎದುರಿಗೆ ಬಂದ್ರು, ಬೊಮ್ಮಯ್ಯನವ್ರ ಶರಣಾರ್ಥಿರಪ್ಪ, ಮತ್ತೆ ಏನೂ ಇಲ್ಲ ಬೊಮ್ಮಯ್ಯ, ಮತ್ ನಾಳೆ ನಿಮ್ಮ ಮನೆಗೆ ನಾವೆಲ್ಲರೂ ದಾಸೋಹಕ್ಕೆ ಬರ್ಬೇಕಂತ ಮಾಡೀವಿ, ಪ್ರಸಾದಕ್ಕೆ ಬರ್ಬೇಕಂತ ಮಾಡೀವಿ, ಅದಕ್ಕೆ ಎಲ್ಲ ನೀನು ಪ್ರಸಾದಕ್ಕೆ ಸಜ್ಜು ಮಾಡು ಅಂತ ತಿಳ್ಕೊಂಡು ಆ ಜಂಗಮರು ಹೇಳಿದ್ರು. ಆದ್ರಪ್ಪ ನಾಳೆ ಬರ್ರಿ ಅಂತ ತಿಳ್ಕೊಂಡು ಕನ್ನದ ಬೊಮ್ಮಯ್ಯ ಅಂದ. ಕನ್ನದ ಬೊಮ್ಮಯ್ಯ ವಿಚಾರ ಮಾಡ್ತಾನ, ಹೆಂಗ ಮಾಡ್ಬೇಕು, ಒಬ್ಬರಲ್ಲ ಇಬ್ಬರಲ್ಲ ಇಷ್ಟು ಮಂದಿ ಬರಾಕತ್ತಾರ ನಾಳಿಗೆ ದಾಸೋಹಕ್ಕೆ ಮನೆಗೆ, ಮನ್ಯಾಗ ನೋಡಿದ್ರೆ ಏನೂ ಇಲ್ಲ, ಇವತ್ತು ಯಾರ ಮನಿ ಕನ್ನ ಹಾಕಬೇಕು ಅಂತ ಹಿಂಗ ವಿಚಾರ ಮಾಡೋದಕ್ಕ ಏನಾಯ್ತು ಅಂತಂದ್ರ ಎದುರಿಗೆ ವಿಶ್ವಗುರು ಬಸವಣ್ಣನವರೇ ಬಂದುಬಿಟ್ರು. ಸಮಾಧಾನ ಆತವನಿಗೆ. ಬಸವಣ್ಣವ್ರು ಶರಣಾರ್ಥಿರಪ್ಪ ಬೊಮ್ಮಯ್ಯನವ್ರಿಗ, ಹೆಂಗ್ರಿಪ್ಪ ಆರಾಮದಿರು? ಇಲ್ಲ ಆರಾಮದಿನ್ರಿಪ್ಪ, ಮತ್ ನೀವೊಂದ್ ನನಗೆ ಸಹಾಯ ಮಾಡ್ಬೇಕು. ಏನ್ ಹೇಳ್ರಿ ಬೊಮ್ಮಯ್ಯನವ್ರ, ನಾಳಿಗೆ ಒಂದು ದೊಡ್ಡ ಜಂಗಮರ ಹಿಂಡು ನಮ್ಮ ಮನೆಗೆ ದಾಸೋಹಕ್ಕೆ ಬರಾಕತ್ತದ, ಮನ್ಯಾಗ ನೋಡಿದ್ರ ಏನೂ ಇಲ್ಲ, ಯಾರ್ದೋ ಒಂದು ದೊಡ್ಡ ಮನೆಗೆ ಕನ್ನ ಹಾಕ್ಬೇಕಂತ ವಿಚಾರ ಮಾಡಾಕತ್ತಿದ್ದೆ, ನೀವ ಎದುರಿಗೆ ಬಂದ್ರಿ, ಮತ್ ರಾಜ್ಯದ ಬೊಕ್ಕಸಕ್ಕ ಕನ್ನ ಹಾಕ್ಬೇಕಂತ ಮಾಡೀನಿ, ಯಾವ ಗಾಡಿ ಒಡೆದ್ರೆ ಒಳಗ ನಂಗೆ ಹೋಗಾಕ ಬರ್ತದ, ಹಾದಿ ಸಿಗ್ತದ. ಯಾರಿಗೆ ಕೇಳ್ದ? ಕಲ್ಯಾಣದ ಪ್ರಧಾನಮಂತ್ರಿಗೆ ಕೇಳ್ತಾನ ಕನ್ನದ ಬೊಮ್ಮಯ್ಯ, ರಾಜ್ಯದ ಬೊಕ್ಕಸಕ್ಕ ನಾ ಕನ್ನ ಹಾಕ್ಬೇಕು, ಹೆಂಗ್ ಹಾಕ್ಬೇಕು? ಆವಾಗ ಭಕ್ತಿ ಭಾಂಡಾರಿ ಬಸವಣ್ಣವರು ಒಂದು ವಿಚಾರ ಮಾಡ್ಲಿಲ್ಲ, ಎರಡೂ ವಿಚಾರ ಮಾಡ್ಲಿಲ್ಲ. ಸತ್ಯ ಶುದ್ಧ ಶರಣಾದನ ಕನ್ನದ ಬೊಮ್ಮಯ್ಯ. ಕಾಯಕ ಕಳ್ಳತನ ತಪ್ಪ ಆದರೂ ಕೂಡ ಯಾತ್ರ ಸಲುವಾಗಿ ಇವ ಕನ್ನ ಹಾಕ್ತಾನಂತಂದ್ರ ಜಂಗಮರ ದಾಸೋಹದ ಸಲುವಾಗಿ ಕನ್ನ ಹಾಕ್ತಾನ. ಅತಿಯಾದ ಸಂಪತ್ತು ಕೂಡಿ ಇಡಬಾರ್ದು ಅನ್ನೋ ಒಂದು ಸಂದೇಶ ಕೊಡುವ ಸಲುವಾಗಿ ಇವ ಕನ್ನ ಹಾಕ್ತಾನ. ಆಯ್ತು ಅಂತ ತಿಳ್ಕೊಂಡು, ಏನ್ರಿ ಬೊಮ್ಮಯ್ಯನವ್ರ, ಮತ್ತೆ ನೀವು ಅರಮನೆಯೊಳಗೆ ಬರ್ತೀರಲ್ಲ, ಬಂದ ಕೂಡಲೇ ಏನು ದೊಡ್ಡ ಕಾರ್ಯಾಲಯ ಅಂತ ಏನದಲ್ಲ, ಆ ಕಾರ್ಯಾಲಯದಿಂದ ಹಿಂಗ ಮುಂದೆ ಹೋದ ಕೂಡಲೇ ಬಲಕ್ಕ ಒಂದು ಏನು ದೊಡ್ಡದಾಗಿರ್ತಕ್ಕಂಥ ಒಂದು ಗೋಡೆ ಐತಲ್ಲ, ಆ ಗೋಡೆಯನ್ನ ಇಂಥ ಜಗದೊಳಗೆ ನೀವು ಒಡೆದ್ರಿ ಅಂತಂದ್ರ ಅದು ನೇರವಾಗಿ ಬೊಕ್ಕಸಕ್ಕ ಹೋಗ್ತದ, ಮತ್ತು ನಿಮ್ ಕಾಯಕಕ್ಕೆ ಎಷ್ಟು ಬೇಕು ಅಷ್ಟು ನೀವು ತಗೊಳಕ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಬಸವಣ್ಣವ್ರು ಕನ್ನದ ಬೊಮ್ಮಯ್ಯನವರಿಗೆ ಆ ಗುಪ್ತವಾಗಿರ್ತಕ್ಕಂಥ ಮಾರ್ಗ ಮತ್ತು ಜಗ ಹೇಳೇ ಬಿಟ್ಟು. ಇಷ್ಟು ಹೇಳೋದೊಳಗೆ ಕೇಳ್ತೀರಿ, ಅವ ಕನ್ನದ ಬೊಮ್ಮಯ್ಯ ರಾತ್ರಿ ಕನ್ನ ಹಾಕೇ ಬಿಟ್ಟ. ಕನ್ನ ಹಾಕಿ ತನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಒಯ್ಯುವಾಗ ಯಾರು ನೋಡಿದ್ರು ಅಂತಂದ್ರೆ ಕೊಂಡಿ ಮಂಚಣ್ಣ ನೋಡ್ರಿ. ಸಿಕ್ಕ ನನ್ನ ಕೈ ಒಳಗ. ಬಸವಣ್ಣಗೆ ಬಿಟ್ರೆ ಮತ್ತಿದ್ ಯಾರಿಗೂ ಕೂಡ ಗೊತ್ತಿಲ್ಲ ಈ ಜಗ. ಒಬ್ಬ ಶರಣ ಬಂದು ಕನ್ನ ಹಾಕೊಂಡು ಸಂಪತ್ತು ಒಯ್ತಾನ ಅಂತಂದ್ರ ಇದು ಬಸವಣ್ಣಂದ ಏನಾರ ಇರ್ಬೇಕು ಅಂತ ತಿಳ್ಕೊಂಡು ಓಡಿ ಹೋದವನ ಯಾರಿಗೆ ಹೇಳ್ದ ಅಂತಂದ್ರ ರಾಜನಿಗೆ ಚಾಡಿ ಹೇಳ್ದ, ಕೊಂಡಿ ಮಂಚಣ್ಣ. ಮತ್ತು ರಾಜ್ಯದ ಬೊಕ್ಕಸಕ್ಕೆ ಕನ್ನ ಹಾಕಿದ್ರ ಇನ್ನೇನ್ ಉಳಿತದ ಅಂತ ತಿಳ್ಕೊಂಡು ರಾಜನಿಗೂ ಚಿಂತೆ ಆತು. ಎಲ್ಲಿ ಕನ್ನ ಹಾಕ್ಯಾನ, ಎಂಥಲ್ಲಿ ಕನ್ನೆ ಹಾಕ್ಯಾನ ನೋಡೇ ಬಿಡು ಅಂತ ತಿಳ್ಕೊಂಡು ಬಸವಣ್ಣನವ್ರನ್ನ ಕರ್ಕೊಂಡು, ಕೊಂಡಿ ಮಂಚಣ್ಣನನ್ನು ಕರ್ಕೊಂಡು ರಾಜ ಎಲ್ಲಿ ಆ ಕನ್ನದ ಬೊಮ್ಮಯ್ಯನವ್ರು ಗಾಡಿ ಹೊಡೆದಿದ್ರಲ್ಲ ಅಲ್ಲಿ ಬಂದು ನೋಡ್ತಾರ. ಕನ್ನ ಹಾಕಿದ್ದಂತೂ ನಿಜ. ರಾಜ ಗಾಬರಿ ಆದ. ಯಾಕೆ ಗಾಬರಿ ಆದ ಅಂತಂದ್ರ, ಎಲ್ಲಿ ಕನ್ನದ ಬೊಮ್ಮಯ್ಯ ಎಷ್ಟು ಗಾಡಿ ಒಡೆದಿದ್ದ ಗಾಡಿ ಅಂದ್ರ ಆ ಕಲ್ಲ ಮತ್ತು ಮಣ್ಣ ಇವನ್ ಹಸ್ತಸ್ಪರ್ಶದಿಂದ ಏನಾಗ್ಯದ ಅಂತಂದ್ರ ಮುಟ್ಟದಟ್ಟ ಕಲ್ಲ ಮಣ್ಣ ಅಲ್ಲಿ ಬಂಗಾರ ಆಗಿಬಿಟ್ಟೈತಿ.
ಯಾವಾಗ ಇದು ಕನ್ನ ಹಾಕದಷ್ಟು ಬಾಡಿ ಮತ್ತು ಅದೇನು ಕಲ್ಲ ಮಣ್ಣ ಬಂಗಾರ ಆಗೈತಿ, ಅವಾಗ ಮನಸ್ನಾಗ ರಾಜ ಅಂತಾನಂತ ಹಾಕುದು ಹಾಕ್ಯಾನ, ಗಾಡಿ ಒಡೆಯುದು ಒಡೆಯಾನ, ಇನ್ನೊಂದ್ 4-5 ಕಡೆ ಹೊಡಿಬೇಕಾಗಿತ್ತು. ಇಲ್ಲ ಇವ ಕನ್ನದ ಬೊಮ್ಮಯ್ಯ, ಇನ್ನೊಂದ್ 4-5 ಕಡೆ ಹೊಡೆದಿದ್ರ ಎಲ್ಲ ಸಾಕಷ್ಟು ಬೆಳ್ಳಿ ಬಂಗಾರ ಆಗ್ತಿತ್ತಲ್ಲ ಅಂತ. ಅಂದ್ರ ಸತ್ಯ ಶುದ್ಧ ಕಾಯಕವನ್ನ ಮಾಡತಕ್ಕಂತಹ ಶರಣರು ಕಲ್ಯಾಣದೊಳಗ ಹೆಂಗ ಇದ್ರು ಅನ್ನೋದು ನಮಗ ಅರ್ಥ ಆಗ್ತದ. ಮುಂದೆ ಒಂದು ದಿವಸ ಏನಾಗ್ತು ಅಂತಂದ್ರೆ ಒಂದು 8-10 ಮಂದಿ ಕಳ್ಳರು ಏನ್ ಮಾಡಿದ್ರು ಅಂತಂದ್ರ ಬಸವಣ್ಣನ ಮಹಾಮನೆಯೊಳಗ ಕೊಳ್ಳಾಗ ಲಿಂಗ ಇರ್ಲಾರ್ದವ್ರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಕೊಳ್ಳಾಗ ಬದನಿಕಾಯಿ ಕಟ್ಕೊಂಡು ಬಂದ್ರಂತ. ಏನ್ ಕಟ್ಕೊಂಡು ಬಂದ್ರಿ ಅವ? ಬದನಿಕಾಯಿ ಕಟ್ಕೊಂಡು ಬಂದ್ರಂತ ಕೊಳ್ಳಾಗ, ಕೆಂಪರವ್ಯಾಗ ಬದನಿಕಾಯಿ ಕಟ್ಕೊಂಡು ಬಂದ್ರು. ಎಲ್ಲಾ ಜಂಗಮರು ಎಲ್ಲಿ ದಾಸೋಹ ಮಾಡ್ತಾರ, ಪ್ರಸಾದ ಮಾಡ್ತಾರ, ಅಲ್ಲಿ ಪ್ರಸಾದ ಮಾಡ್ಬೇಕು ಅಂತ ಹೇಳಿ ಕುಂತಿದ್ರು. ಬಸವಣ್ಣವ್ರ ದೃಷ್ಟಿ ಎಲ್ಲಿ ಬಿತ್ತು ಅಂತಂದ್ರ ಆ ಕಳ್ಳರ ಮೇಲೆ ಬಿತ್ತಂತ. ಅವಾಗಲ್ಲೇ ಇರ್ತಕ್ಕಂಥ ಶರಣರಿಗೆ ಕರೆದು, ಏನ್ರಪ್ಪ ನಮ್ಮ ಈ ಮಹಾಮನೆಗೆ ಒಬ್ಬರಲ್ಲ ಇಬ್ಬರಲ್ಲ 8-10 ಮಂದಿ ಹೊಸದಾಗಿ ಜಂಗಮರು ಬಂದಾರ, ಮತ್ತ ಅವರಿಗೆ ನಮ್ಮ ಪೂಜಾ ಕೋಣೆಗೆ ಕಳಿಸ್ರಿ, ಇವತ್ತು ನಾವು ಅವ್ರ ಜೊತೆಗೆ ಲಿಂಗ ಪೂಜೆ ಮಾಡ್ಕೋತೀವಿ ಅಂದ್ರಂತ ಬಸವಣ್ಣ. ಯಾವಾಗಂದ್ ಬಸವಣ್ಣವ್ರು ಹೇಳುದ ತಡ ಶರಣರು ಹೋಗಿ, ಏನ್ರಪ್ಪ ನೀವು ಹೊಸದಾಗಿ ಬಂದಿರಂತ, ಮತ್ ಯಾವ ಪ್ರದೇಶದವರು ಏನೋ ಗೊತ್ತಿಲ್ಲ, ಮತ್ ಅಪ್ಪನವರು ಬಸವಣ್ಣವರು ಅವ್ರ ಜೊತೆಗೆ ನೀವು ಲಿಂಗ ಪೂಜೆ ಮಾಡ್ಕೋಬೇಕಂದಾರ, ಅದಕ್ಕೆ ಲಿಂಗ ಪೂಜಾ ಕೋಣೆಗೆ ನೀವು ಬರ್ರಿ ಅಂತ ತಿಳ್ಕೊಂಡು ಶರಣರು ಹೇಳುದ ತಡ ಅವ್ರು ಗಡಗಡ ನಡಗಾಕ್ ಶುರು ಮಾಡಿದ್ರಂತ. ಯಾಕ? ಅವ್ರು ಜಂಗಮರೆಲ್ಲ ಏನಲ್ಲ ಕಳ್ಳರು, ಮಹಾಮನೆಯೊಳಗ ಕಳತನ ಮಾಡ್ಕೊಂಡು ಹೋಗ್ಬೇಕಂತ ಬಂದವರು. ಇನ್ನು ಬಸವಣ್ಣ ಹೇಳ ಕಳಿಸ್ಯಾನ ಅಂತಂದ್ರೆ ಬಸವಣ್ಣ ಸಾಮಾನ್ಯ ಅಲ್ಲ, ಕಲ್ಯಾಣದ ಪ್ರಧಾನಮಂತ್ರಿ. ಇನ್ನು ಓಡ್ಬೇಕು ಅಂತಂದ್ರ ಬಿಡುವುದಿಲ್ಲ, ಸಾಕಷ್ಟು ಜನ ಸೈನಿಕರದಾರ, ಏನ್ ಇದ್ದಿದ್ದಾಗ್ಲಿ ಶಿವ ನಡೆಸ್ದಂಗಾಗ್ಲಿ ಅಂತ ತಿಳ್ಕೊಂಡು ಯಾವಾಗ ಶರಣರ ಜೊತೆಗೆ ಈ ಕಳ್ಳರು ಬಸವಣ್ಣವರು ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಕೋಣೆಗೆ ಬಂದ್ರು. ಬಸವಣ್ಣವ್ರು ಎಷ್ಟು ದೊಡ್ಡವರು ಅಂತಂದ್ರ ಜಂಗಮರು ಅಂತಂದ್ರೆ ಅಷ್ಟು ಪಂಚಪ್ರಾಣ. ನಿತ್ಯವೂ ಕೂಡ ಆ ಮಹಾಮನೆಯೊಳಗ ದಾಸೋಹ ಮಾಡುವುದಷ್ಟೇ ಅಲ್ಲದೇನೆ ತಮ್ಮ ಒಂದು ಪೂಜಾ ಮಂದಿರಕ್ಕೆ ಒಂದಿಷ್ಟು ಜನ ಜಂಗಮರನ್ನ ಕರ್ಕೊಂಡು ಅವರ ಕೊಳ್ಳಲ್ಲಿ ಇರತಕ್ಕಂಥ ಲಿಂಗವನ್ನು ಕೂಡ ಚೆನ್ನಾಗಿ ಪೂಜಾ ಮಾಡಿ ಪಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳೋ ಭಾವ ಬಸವಣ್ಣದ್ದು. ಅವಾಗ ಬಸವಣ್ಣವ್ರು ಅಂತಾರ, ಏನ್ರಿಪ್ಪ ಮತ್ ತಾವು ಬಂದಿದ್ದು ಬಹಳ ಸಂತೋಷ ಆಯ್ತು, ನಾವು ಲಿಂಗ ಪೂಜಾ ಮಾಡ್ಕೊಳ್ತೀವಿ, ತಾವು ಲಿಂಗ ಪೂಜಾ ಮಾಡ್ಕೊಳ್ರಿ, ಮತ್ತ ಲಿಂಗ ತೆಗೀರಪ್ಪ, ಮತ್ತ ನಾವು ನಿಮ್ಮ ಲಿಂಗಕ್ಕೆ ಪೂಜಾ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವ್ರು ಅಂತಾರೋ ಅವಾಗ ಇವರು ಗಡಗಡ ನಡುಕೊಂತ ಹೆದರ್ಕೊಂತ ಕೊಳ್ಳಾಗ ಏನ್ ಕಟ್ಕೊಂಡಿದ್ರಲ್ಲ ಬದ್ನಿಕಾಯಿ, ಅದನ್ನ ಹಿಂಗ ಬಿಚ್ಚಿ ನೋಡ್ಬೇಕಂತಾರ. ಅವಾಗ ಆ ಬದನಿಕಾಯಿ ಎಲ್ಲ ಬಾಣ ಲಿಂಗಗಳಾಗಿದ್ದು ಅಂತ ತಿಳ್ಕೊಂಡು ಕಲ್ಯಾಣದ ಇತಿಹಾಸ ಹೇಳ್ತದ. ಹಿಂಗ ಬಸವಣ್ಣವರು ಈ ರೀತಿಯಾಗಿ ಎಂಥ ಕಳ್ಳರ ಸುಳ್ಳರ ಕೊಲೆಗಡಕರ ಮನಸ್ಸನ್ನು ಕೂಡ ಯಾವ ರೀತಿಯಾಗಿ ಭಕ್ತಿಯ ಮಾರ್ಗದಿಂದಲೇ ಅವರನ್ನ ಪರಿವರ್ತನೆ ಮಾಡತಕ್ಕಂಥ ಒಂದು ದೊಡ್ಡ ಶಕ್ತಿ ಆ ಬಸವಣ್ಣವ್ರ ಹತ್ರ ಇತ್ತು ಅಂತ ತಿಳ್ಕೊಂಡು ನಾವು ಕೇಳ್ತೀವಿ. ಒಮ್ಮೆ ಏನಾಯ್ತು ಅಂತಂದ್ರೆ ಬೆಳಿಗ್ಗೆ ಎದ್ದ ಕೂಡ್ಲೇನೆ ಬಸವಣ್ಣವ್ರ ಮಹಾಮನೆಯಲ್ಲಿ ಇರತಕ್ಕಂಥ ಆಳುಗಳೆಲ್ಲ ಕಳ್ರು 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 ಆಕಳೆಲ್ಲ ಕದ್ದೊಯ್ದ್ರು, ಮಹಾಮನೆಯಾಗ ಇರ್ತಕ್ಕಂಥ ಆಕಳುಗಳನ್ನೆಲ್ಲ ಕಳ್ಳರು ಕದ್ದೊಯ್ದ್ರು ಅಂತ ತಿಳ್ಕೊಂಡು ಒಂದೇ ಸೋನು ಕೂಗಾಡ್ತಿರ್ತಾರೆ. ಅದೇ ನಸ್ಕಿನ ಜಾವದೊಳಗೆ ಲಿಂಗ ಪೂಜಾ ಮುಗಿಸ್ಕೊಂಡು ಬಂದಿರತಕ್ಕಂತಹ ಬಸವಣ್ಣವ್ರು ಅಂತಾರ, ಯಾಕ್ರಿಪ್ಪ ಏನಾತು? ಇಲ್ಲ, ಕಳ್ಳರೆಲ್ಲ ಆಕಳುಗಳೆಲ್ಲ ಕದ್ಕೊಂಡು ಒಯ್ದಾರ, ಆಕಳುಗಳು ಕದ್ಕೊಂಡು ಒಯ್ದಾರ ಅನ್ನೋ ಚಿಂತೆ ಬಸವಣ್ಣವ್ರಿಗೆ ಇರ್ಲಿಲ್ಲ. ಬದಲಾಗಿ ಕರುಗಳು ಅದಾವೋ ಇಲ್ಲ ಕರುಗಳನ್ನ ಇಲ್ಲೇ ಬಿಟ್ಟಾರ, ಆಕಳುಗಳನ್ನ ಅಷ್ಟೇ ಕದ್ದು ಒಯ್ದಾರ ಅಂತ ತಿಳ್ಕೊಂಡು ಸೇವಕರು ಹೇಳ್ತಾರ. ಅವಾಗ ಬಸವಣ್ಣವ್ರು ಅಂತಾರಂತ, ಎಂಥ ಮಾತು, ಆಕಳ ಕಳ್ಳರು ಕದ್ದೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮ, ಬೊಬ್ಬಿಡದಿರಿಂಭೋ ನಿಮ್ಮ ಧರ್ಮ, ಆರದಿರಿಂಭೋ ನಿಮ್ಮ ಧರ್ಮ, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋಭಾವ ಅಂತಾರ. ಕಳ್ಳರು ಆಕಳುಗಳು ಕದ್ದು ಒಯ್ಯಾಕ ಪಾಪ ಆ ಆಕಳ ಇದ್ದಿದ್ದಿಲ್ಲ ಅಂತಂದ್ರ ಪಾಪ ಈ ಕರುಗಳು ಹಸಿವಿನಿಂದ ಬಳಲ್ತಾವ. ಅದಕ್ಕ ಆ ಕಳ್ಳರು ಎಲ್ಲಿ ಆಕಳುಗಳನ್ನ ಕದ್ದು ಒಯ್ದಾರ ಮೊದಲ ಈ ಕರುಗಳನ್ನ ಅಲ್ಲಿ ಬಿಟ್ಟು ಬರ್ರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರ.
ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸಗಟ್ಲೆ ಆಕಳುಗಳನ್ನ ಹುಡುಕ್ತಾರ. ಪಾಪ ಕರುಗಳಿಗೆ ಒಂದೇ ಸೋನ ಹೊಟ್ಟಿ ಹಸದದ, ಅಂಬಾ 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 ಅಂತ ತಿಳ್ಕೊಂಡು ಬದುರ್ತಾವ. ಯಾವಾಗ 4ನೇ ದಿವಸಕ್ಕೆ ಎಲ್ಲ ಆಕಳುಗಳು ಸಿಕ್ಕು, ಆವಾಗ ಮಹಾಮನಿಯ ಸೇವಕರು ಆ ಕರುಗಳು ಹೊಟ್ಟಿ ತುಂಬಾ ಕೂಡ್ಲಿ ಅಂತ ತಿಳ್ಕೊಂಡು ಆಕಳ ಹತ್ರ ಒಯ್ದು ಕರುಗಳನ್ನ ಬಿಟ್ರ ಕರುಗಳ ಹಾಲು ಕುಡಿಯಕ ತಯಾರಿಲ್ಲ. ಆಕಳುಗಳು ಆ ಕರುಗಳಿಗೆ ಹಾಲು ಕುಡಿಸಾಕ ತಯಾರಿಲ್ಲ. ಯಾಕಂತ ವಿಚಾರ ಮಾಡಿದಾಗ ಗೊತ್ತಾಗ್ತದ, ಬಸವಣ್ಣವ್ರು ಏನ್ ಮಾಡಿರ್ತಾರ ಅಂತಂದ್ರ ಆ ಎಲ್ಲಾ ಆಕಳು ಕೊಳ್ಳಾಗ ಲಿಂಗ ಕಟ್ಟಿರ್ತಾರೆ, ಕರುಗಳು ಕೊಳ್ಳಾಗೂ ಲಿಂಗ ಕಟ್ಟಿರ್ತಾರೆ. ಎಲ್ಲಿ ತನಕ ಆಕಳಿಗೆ ಸ್ನಾನ ಮಾಡಿಸಿ ಕರುಗಳಿಗೆ ಸ್ನಾನ ಮಾಡಿಸಿ ಆ ಆಕಳ ಮತ್ತು ಕರುಗಳ ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆ ಎಲ್ಲಿ ತನಕ ಆ ಸೇವಕರು ಮಾಡುವುದಿಲ್ಲ, ಅಲ್ಲಿ ತನಕ ಅವು ಹಾಲು ಕೊಡುವುದಿಲ್ಲ, ಇವು ಹಾಲ ಕುಡಿಯುವುದಿಲ್ಲ. ಇದು ಗೊತ್ತಾಗಿ ಆಕಳುಗಳಿಗೆ ಸ್ನಾನ ಮಾಡಿಸಿ ಕರುಗಳಿಗೆ ಸ್ನಾನ ಮಾಡಿಸಿ 2 ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆ ಯಾವಾಗ ಸೇವಕರು ಮಾಡ್ತಾರ ಅವಾಗ ಅಂಬಾ ಅಂತ ಹೇಳಿ ಹೋಗಿ ಹಾಲು ಕುಡುದು ಅಂತ ನೋಡ್ರಿ ಕರುಗಳು. ಆ ಕರುಗಳಲ್ಲಿಯೂ ಕೂಡ ಎಂಥ ಪ್ರಜ್ಞೆ ಇರಬೇಕು, ಆ ಆಕಳುಗಳಲ್ಲಿಯೂ ಕೂಡ ಎಂಥ ಪ್ರಜ್ಞೆ ಇರಬೇಕು. ಸ್ನಾನ ಪೂಜೆ ಆಗ್ಲಾರ್ದೆ ನಾವು ಹಾಲ ಕೊಡಬಾರದು, ಸ್ನಾನ ಪೂಜೆ ಆಗ್ಲಾರ್ದೆ ಹಾಲ ಕುಡಿಬಾರದು ಅಂತ ತಿಳ್ಕೊಂಡು ಆ ದನ ಕರುವಿನಲ್ಲಿಯೂ ಕೂಡ ಇಂಥ ಪ್ರಜ್ಞೆ ಇತ್ತು ಅಂದ ಬಳಕ ನಾವೇನು ಮಾಡ್ತೀವ್ರಿಪ್ಪ, ಈ ಕಡೆ ಇನ್ನ ಇದು ಹಳ್ಳ್ಯಾಗ ಅದಿಲ್ಲ, ಸಿಟ್ಯಾಗ ನೋಡ್ಬೇಕು, ಬೆಡ್ ಟೀ ಅಂತ ಕರೀತಾರ. ಹಾಸಿಗೆ ಕುಂತ ಕುಡಿಯೋದು ಅದು ಬೆಡ್ ಟೀ, ಹಾಸಿಗೆಗ ಕುಂತ ಕುಡಿಯೋದು ಅದು ಬೆಡ್ ಕಾಫಿ. ಅದು ಏನು ಅದೇನೋ ಬಾಯಿ ಸಹಿತ ತಕೊಂಡಿರೋದಿಲ್ಲ, ಮುಖ ಸಹಿತ ತಕೊಂಡಿರೋದಿಲ್ಲ, ಹಂಗ ಕುಡಿಯೋದು. ಇಂಥ ಸಂಸ್ಕಾರ ಸಂಸ್ಕೃತಿ ನಮ್ದಲ್ಲ ಅಂತಾರ ಬಸವಣ್ಣವ್ರು. ಯಾವಾಗಲೂ ಕೂಡ ಬೆಳಿಗ್ಗೆ ಬೇಗ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವ ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಅಂತಾರ ಅವರು ಬಸವಣ್ಣವರು. ಬೆಳಗಿನ ಜಾವ ಬೇಗ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡಿ ಶಿವ ಅಂತ ತಿಳ್ಕೊಂಡು ಪಾದೋದಕ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಬಸವಣ್ಣವ್ರಂತಾರೆ. ಅದಕ್ಕೆ ಇಂಥ ಒಂದು ಪ್ರಜ್ಞೆಯನ್ನ ಪ್ರಪಂಚದೊಳಗೆ ಬಿತ್ತದವರು ಬಸವಣ್ಣವರು. ಬಹಳ ಸುಂದರವಾಗಿರ್ತಕ್ಕಂಥ ಒಂದು, ಇನ್ನೂ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಇವು ಬರ್ತಾವ, ದೃಷ್ಟಾಂತಗಳು ಬರ್ತಾವ, ಪವಾಡಗಳು ಬರ್ತಾವ. ನಾಳೆ ಬರ್ತಕ್ಕಂಥ ಪವಾಡ, ನಾಳೆ ಬರ್ತಕ್ಕಂಥ ಲೀಲಿ ಅಂತೂ ಬಹಳ ಅದ್ಭುತ ಅದು. ಅದಕ್ಕೆ ನಮ್ಗೆ ಒಂದೇ ಒಂದು ಕೊರತೆ ಏನ್ ಅನ್ಸಕತ್ತದ ಅಂತಂದ್ರೆ, ಸಾಕಷ್ಟು ಜನ ಬರ್ತೀರಿ, ಸ್ವಲ್ಪ ತಡ ಮಾಡಿ ಬರ್ತೀರಿ. ಸ್ವಲ್ಪ ಬೇಗ ಬಂದ್ರಿ ಅಂತಂದ್ರ ಮತ್ತೆ ಹೇಳಕ್ಕೂ ಕೇಳಕ್ಕೂ ಬಹಳ ದೊಡ್ಡ ಅನುಕೂಲ ಆಗ್ತದ ಎಂತಕ್ಕಂಥ ಮಾತನ್ನು ಹೇಳ್ತಾ, ಈಗಾಗಲೇ ಒಂದು ತಾಸಾತ್ರಿ ಅವನ ಹೇಳಕತ್ತು, ಹೆಚ್ಚಿಗೆ ಹೇಳ್ಬೇಕಂತೀನಿ, ಇನ್ನೂ ಸ್ವಲ್ಪ ಹುಷಾರಿಲ್ಲ, ನಾಳೆ ತನಕ ಆರಾಮಾಗ್ತೀನಿ.